ತಸ್ಯೈ ದಿಶೆ ಸತತ ಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ಕೇಲಿಷು ನಿತ್ಯ ಸಾಕ್ಷಿ. ಪರಮ ಪೂಜ್ಯ ಶ್ರೀ ಸಂಸ್ಥಾನದವರ ಶ್ರೀಚರಣಗಳಿಗೆ ನಮಿಸ್ತ ಪರಶಿವನ ಪರಮಾರಾಧನೆಯಾದ ಶಿವರಾತ್ರಿಯ ಪರ್ವ ಸನಿಹದಲ್ಲಿದೆ. ಆ ಹಿನ್ನೆಲೆಯಲ್ಲಿ ಶಿವರಾತ್ರಿಯ ಕುರಿತಾದ ಒಂದಿಷ್ಟು ಮಾತುಕತೆಗಳು. ಬೆಂಗಳೂರು ಉತ್ತರ ಮಂಡಲ ಅತ್ಯಂತ ಉಪಯುಕ್ತವಾದ ಕಾರ್ಯವನ್ನ ಈ ಪ್ರವಚನ ಮಾಲಿಕೆಯ ಆಯೋಜನೆಯೊಂದಿಗೆ ಮಾಡ್ತಾ ಇದೆ. ಪ್ರತಿ ಮಾಸದ ಒಂದು ಹಬ್ಬದ ಕುರಿತಾದ ಒಂದು ಚಿಂತನೆಗೆ ನಿಮ್ಮೆಲ್ಲರನ್ನ ತೊಡಗಿಸ್ತಾ ಇದೆ. ಆ ಕಾರ್ಯಕ್ಕಾಗಿ ಉತ್ತರ ಮಂಡಲವನ್ನು, ಅದರ ವೈದಿಕ ವಿಭಾಗವನ್ನು ಗೌರವಿಸ್ತಾ ಶಿವರಾತ್ರಿಯ ಕುರಿತು ಕೆಲವು ಅಂಶಗಳನ್ನು ನೆನಪಿಸಿಕೊಳ್ಳೋಣ ಈ ಅವಧಿಯಲ್ಲಿ. ಶಿವ ನಮ್ಮೆಲ್ಲರಿಗೆ ಗೊತ್ತಿರುವ ದೇವರು. ಅವನ ಚಿತ್ರ ನೋಡಿದ್ದೇವೆ, ಅವನ ಪೂಜೆ ಮಾಡಿದ್ದೇವೆ, ಅವನ ಮಂತ್ರ ಹೇಳಿದ್ದೇವೆ, ಅವನ ಜಪ ಮಾಡಿದ್ದೇವೆ, ಅವನ ಭಜನೆ ಮಾಡಿದ್ದೇವೆ, ಅವನಿಗೆ ಸಂಬಂಧಿಸಿದ ಹೋಮ ಹವನಗಳನ್ನ ಮಾಡಿದ್ದೇವೆ, ಅವನದ್ದಾದ ಬೃಹತ್ತಾದ ದೇವಾಲಯಗಳನ್ನ ನೋಡಿದ್ದೇವೆ, ಅವನದ್ದಾದ ತೀರ್ಥಕ್ಷೇತ್ರಗಳನ್ನ ನೋಡಿದ್ದೇವೆ, ಅವನ ಪುರಾಣಗಳು, ಕಥೆಗಳು, ಮಹಿಮೆಗಳು, ಅವನ ಭಕ್ತರ ಚರಿತ್ರೆಗಳು, ಹೀಗೆ ನಮ್ಮ ಬದುಕಿನಲ್ಲಿ ನಮಗೆ ಕಾಣಿಸಿದ, ಕೇಳಿಸಿದ, ದಕ್ಕಿದ ಎಲ್ಲ ಅಂಶಗಳ ಮೂಲಕ ಶಿವನನ್ನ ನಾವು ಪರಿಚಯಿಸಿಕೊಂಡಿದ್ದೇವೆ. ಶಿವ ಯಾರು ಅಂತ ನಮಗೆ ಗೊತ್ತಿದೆ. ಶಿವನನ್ನ ತ್ರಿಮೂರ್ತಿಗಳಲ್ಲಿ ಒಬ್ಬನನ್ನಾಗಿ ಭಾವಿಸಿ ಪರಂಪರೆ ಅತ್ಯುಚ್ಚವಾದ ದೇವತೆ ಅಂತ ಹೆಸರಿಸುತ್ತೆ. ಅಸಂಖ್ಯ ದೇವತೆಗಳು ನಮ್ಮಲ್ಲಿವೆ. ಅವುಗಳಲ್ಲಿ ತ್ರಿಮೂರ್ತಿಗಳು ಅಂತ ಅಂದ್ರೆ ಅತ್ಯಂತ ಎತ್ತರದ, ಅತ್ಯಂತ ಶ್ರೇಷ್ಠವಾದ, ಮನುಷ್ಯರಿಗೆ ಮಾತ್ರವಲ್ಲ ದೇವಾನುದೇವತೆಗಳಿಗೂ ಕಷ್ಟ ಬಂದಾಗ ಪರಿಹಾರ ಮಾಡುವಂತವರು ಅಂತ ತ್ರಿಮೂರ್ತಿಗಳನ್ನ ನೋಡ್ತೇವೆ ನಾವು. ಮೂರು ಮೂರ್ತಿಗಳು, ಮೂರು ಆಕಾರಗಳು, ಮೂರು ರೂಪಗಳು. ಆ ಮೂರರಿಂದಲೇ ಉಳಿದೆಲ್ಲ ದೇವತೆಗಳು ವಿಸ್ತಾರವಾದವು ಅನ್ನುವ ಮಾತುಗಳು ಕೂಡ ಕೇಳುತ್ತೆ. ವೈಷ್ಣವ, ಶಾಕ್ತ ಮತ್ತು ಶೈವ ಅನ್ನುವ ಸನ್ನಿಧಿಗಳು ಎಲ್ಲವೂ ಅಂತ. ವಿಷ್ಣು ಸಂಬಂಧಿಯಾದ ದೇವತೆಗಳು, ಶಿವ ಸಂಬಂಧಿಯಾದ ದೇವತೆಗಳು, ಶಕ್ತಿ ಸಂಬಂಧಿಯಾದ ದೇವತೆಗಳು ಅನ್ನುವ ತರಹದಲ್ಲಿ ಮೂರಾಗಿ ನೋಡ್ತೇವೆ ನಾವು. ಈ ತ್ರಿಮೂರ್ತಿಗಳು ಅಥವಾ ಈ ತರಹದ ಮೂರು ಶಕ್ತಿಗಳು, ವಿಷ್ಣು, ಶಿವ, ಶಕ್ತಿ ಅನ್ನುವ ಮೂರು ಚೈತನ್ಯಗಳು, ಇವೆಲ್ಲ ಏನು? ಮೂರು ಮೂರ್ತಿಗಳು ಅಂದ್ರೆ ಏನು? ಅದರಲ್ಲಿ ಶಿವ ಯಾರು? ಶಿವನ ಸ್ಥಾನ ಏನು? ಶಿವನ ಮಹಿಮೆ ಏನು ಅಂತ ಅಂದ್ರೆ ನಮ್ಮೆಲ್ಲರಿಗೆ ಗೊತ್ತಿದೆ. ಶಿವನನ್ನ ಲಯಕಾರಕ ಅಂತ ಕರಿತೀವಿ. ಪ್ರಳಯಕಾರಕ, ಸಂಹಾರಕಾರಕ, ಸಂಹರಿಸುವವನು, ಲಯ ಮಾಡುವವನು, ಪ್ರಳಯ ಮಾಡುವವನು ಅಂತ ನೋಡ್ತೀವಿ. ಹಾಗಂತ ಶಿವನನ್ನ ಕೇವಲ ಪ್ರಳಯ ಮಾಡುವವನು ಅಂತ ಮಾತ್ರ ನೋಡ್ತಾ ಇಲ್ಲ ನಾವು. ಕರುಣಾಳುವಾದ ಶಿವ ಅಂತ ನೋಡ್ತೀವಿ, ಪರಮ ಕರುಣಾಳುವಾದ ಶಿವ ಅಂತ ನೋಡ್ತೀವಿ. ಜ್ಞಾನಂ ಮಹೇಶ್ವರಾದಿಚ್ಛೇತ್, ಅರಿವು ಬೇಕು ಅಂತ ಅಂದ್ರೆ ಶಿವನನ್ನ ಉಪಾಸನೆ ಮಾಡಬೇಕು ಅನ್ನುವ ಮಾತನ್ನ ಕೇಳ್ತೀವಿ. ಅಂದ್ರೆ ಲಯಕ್ಕೆ ಹೇಗೆ ಅವನು ಅಧಿಪತಿಯೋ ಹಾಗೆ ಜ್ಞಾನಕ್ಕೂ ಅವನು ಅಧಿಪತಿ ಅನ್ನುವುದನ್ನ ನೋಡ್ತೀವಿ. ಇನ್ನೊಂದು ಕಡೆಯಲ್ಲಿ ಅವನನ್ನ ಗುರುವಾಗಿ ನೋಡ್ತೀವಿ. ದಕ್ಷಿಣಾಮೂರ್ತಿ, ಬಹಳ ಅದ್ಭುತವಾದಂತಹ ಒಂದು ಚಿತ್ರ ಅದು ದಕ್ಷಿಣಾಮೂರ್ತಿಯದ್ದು. ದಕ್ಷಿಣ ದಿಕ್ಕಿಗೆ ತಿರುಗಿ ಕುಳಿತ ಶಿವನ ಗುರುಮೂರ್ತಿ, ಗುರುತ್ವದ ಮೂರ್ತಿ, ಗುರುವಾಗಿ ಜ್ಞಾನವನ್ನ ಹಂಚಿದಂತಹ ಮೂರ್ತಿ ಅಂತ ಅದನ್ನೊಂದು ಅದ್ಭುತ ಅಂತ ಕರೀತಾರೆ. ಯಾಕೆಂದ್ರೆ ಶ್ರೀ ಶಂಕರ ಭಗವತ್ಪಾದರು
ಅವನ ಕುರಿತಾಗಿ ಒಂದು ಸ್ತೋತ್ರವನ್ನೇ ರಚಿಸಿದ್ದಾರೆ. ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಬಹಳ ಪ್ರಸಿದ್ಧವಾದದ್ದು. ಮಠಗಳಲ್ಲಿ ಸನ್ಯಾಸಿಗಳೂ ಕೂಡ ಪಠಿಸುವ, ತಮ್ಮ ಉಪಾಸನೆಗೆ ಬಳಸುವಂತಹ ಸ್ತೋತ್ರ ಅದು ದಕ್ಷಿಣಾಮೂರ್ತಿ ಸ್ತೋತ್ರ. ಆ ಸ್ತೋತ್ರದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಒಂದು ಮಾತು ಬರೀತಾರೆ. ದಕ್ಷಿಣಾಮೂರ್ತಿ ಪಾಠ ಮಾಡ್ತಾ ಇದ್ನಂತೆ. ಎದುರಲ್ಲಿ ಕುಳಿತು ಶಿಷ್ಯರು ಕೇಳ್ತಾ ಇದ್ರಂತೆ. ವಿಚಿತ್ರ ಏನು ಅಂತ ಅಂದ್ರೆ, ವೃದ್ಧಾ ಶಿಷ್ಯಾಹ ಗುರುರ್ಯುವ ಚಿತ್ರಂ ವಟತರೋರ್ ಮೂಲೆ. ವಟವೃಕ್ಷದ ಕೆಳಗೆ ಒಂದು ಅದ್ಭುತ ಕಾಣಿಸಿತು ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ವಟವೃಕ್ಷ ಇತ್ತು, ವಿಶಾಲವಾದದ್ದು. ಅದರ ಕೆಳಗೊಂದು ಅದ್ಭುತ ಕಾಣಿಸಿತು ನನಗೆ. ಚಿತ್ರಂ, ಎಂತ ಅದ್ಭುತ ಅದು ಅಂತ ಅಂದ್ರೆ, ಅಲ್ಲಿ ಒಬ್ಬ ಯುವ ವಯಸ್ಸಿನ ಗುರು ಕುಳಿತಿದ್ದ. ಎದುರಿಗೆ ವೃದ್ಧಾ ಶಿಷ್ಯಾಹ, ವಯಸ್ಸು ಹೆಚ್ಚಾದ ಮುಪ್ಪಿನ ಶಿಷ್ಯರುಗಳು ಕುಳಿತುಕೊಂಡಿದ್ರು. ಅವನು ವ್ಯಾಖ್ಯಾನ ಮಾಡ್ತಾ ಇದ್ದ. ಅವರು ತಮ್ಮ ಸಂಶಯಗಳನ್ನ ಪರಿಹರಿಸಿಕೊಡ್ತಾ ಇದ್ರು. ಆದ್ರೆ ಈ ವ್ಯಾಖ್ಯಾನ ಮತ್ತು ಸಂಶಯ ಪರಿಹಾರದ ಕ್ರಮ ಏನಿತ್ತು, ಅಲ್ಲಿಯೂ ಒಂದು ಅದ್ಭುತ ಇತ್ತಂತೆ. ಏನದು ಅದ್ಭುತ ಅಂತ ಅಂದ್ರೆ, ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯಾಹ. ಗುರು ಮೌನವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದ. ಶಿಷ್ಯರ ಎಲ್ಲ ಸಂಶಯಗಳೂ ಪರಿಹಾರ ಆಗಿತ್ತು. ಶಿಷ್ಯರಿಗೆ ಜಿಜ್ಞಾಸೆ ಇತ್ತು, ತಿಳಿದುಕೊಳ್ಳಬೇಕಾದದ್ದಿತ್ತು. ತಿಳಿದುಕೊಳ್ಳೋದಕ್ಕೆ ಅಂತ ಬಂದು ಕುಳಿತಿದ್ರು. ಗುರುವಿನಲ್ಲಿ ಪ್ರಶ್ನೆ ಕೇಳಿದ್ರು. ಗುರು ಉತ್ತರ ಕೊಡ್ಬೇಕಲ್ವಾ? ಪ್ರಶ್ನೆಗಳನ್ನ ಕೇಳಿದಾಗ ಯಾವ ತರಹದಲ್ಲಿ ಉತ್ತರ ಕೊಡಬೇಕು? ಶಬ್ದದಲ್ಲಿ, ಪದಗಳಲ್ಲಿ, ವಾಕ್ಯಗಳಲ್ಲಿ, ಅಂದ್ರೆ ಮಾತಿನ ಮೂಲಕ ಉತ್ತರ ಕೊಡ್ಬೇಕು. ನಮಗೆ ಜಗತ್ತಿನಲ್ಲಿ ಗೊತ್ತಿರೋದಿದೆ ಅಲ್ವಾ, ಮಾತಿನ ಮೂಲಕ ಉತ್ತರ ಕೊಡೋದು ಅಂತ. ಮಾತಿನ ಮೂಲಕ ಉತ್ತರ ಕೊಡಬೇಕಾದ ಗುರು ಮೌನವಾಗಿ ಕುಳಿತಿದ್ದ. ಆದರೆ ವಿಶೇಷ ಏನು ಅಂತ ಅಂದ್ರೆ, ಅವನು ಮೌನವಾಗಿದ್ದ. ಶಿಷ್ಯರುಗಳ ಸಂಶಯ ಎಲ್ಲ ಪರಿಹಾರ ಆಗಿಬಿಟ್ಟಿತ್ತು. ಗುರು ಕೇಳಿದ ಪ್ರಶ್ನೆಗೆ ಉತ್ತರವನ್ನೇ ಕೊಡದೇ ಇದ್ರೆ ಸಂಶಯ ಪರಿಹಾರ ಆಗೋದು ಹೇಗೆ? ಸಂಶಯ ನಿವೃತ್ತಿ ಆಗೋದು ಹೇಗೆ? ಗೊತ್ತಿಲ್ಲದ ವಿಷಯ ಒಂದು ಗೊತ್ತಾಗೋದು ಹೇಗೆ? ಆದ್ರೆ ಅಲ್ಲೆಂತ ಅದ್ಭುತ ನಡೆದಿತ್ತು ಅಂತ ಅಂದ್ರೆ, ಅಲ್ಲಿ ಎಲ್ಲ ಅನುಮಾನಗಳು ಬಗೆಹರಿದಿದ್ದವು. ಶಿಷ್ಯರಿಗೆ ಯಾವ ಅನುಮಾನವೂ ಉಳಿದುಕೊಂಡಿರಲಿಲ್ಲ. ಹೇಗಾಯ್ತು ಇದು? ಇದನ್ನ ಅದ್ಭುತ ಅಂತ ಕರೆದ್ರು ಅವರು. ಹೇಗಾಯ್ತು ಅಂತ ಅಂದ್ರೆ, ಅಲ್ಲಿ ಉತ್ತರ ಅನುಭವದ ರೂಪದಲ್ಲಿ ಸಿಕ್ಕಿತ್ತು, ಶಬ್ದದ ರೂಪದಲ್ಲಲ್ಲ ಅಂತ. ಅನುಭವದ ರೂಪದಲ್ಲಿ ಅಂತ. ಅನುಭವ ರೂಪದಲ್ಲಿ ಅಂದ್ರೆ ಏನು? ನಾವಿವತ್ತು ಯಾವ್ದಾದ್ರು ಒಂದು ವಿಷಯವನ್ನ ತಿಳಿದುಕೊಳ್ಳುವಾಗ, ಅದರಲ್ಲೂ ಬಹಳ ಮುಖ್ಯವಾಗಿ ವಿಜ್ಞಾನದಂತಹ ವಿಷಯಗಳನ್ನ ತಿಳಿದುಕೊಳ್ಳುವಾಗ ಪ್ರಾಕ್ಟಿಕಲ್ ಅಂತ ಒಂದನ್ನ ಬಳಸ್ತೇವೆ ನೋಡಿ. ಅಂದ್ರೆ ಒಂದು ವಿಷಯವನ್ನ ಥಿಯರಿಯಾಗಿ ಹೇಳೋದು ಬೇರೆ, ಕ್ಲಾಸ್ ರೂಮ್ನಲ್ಲಿ ಇದು ಹೀಗೆ, ಇದು ಹೀಗಿದೆ, ಈ ವಸ್ತುವಿನೊಂದಿಗೆ ಈ ವಸ್ತು ಸೇರಿದ್ರೆ ಇಂಥ ಪರಿಣಾಮ ಆಗತ್ತೆ, ಈ ಕೆಮಿಕಲ್ ಜೊತೆಗೆ ಈ ಕೆಮಿಕಲ್ ಸೇರಿದ್ರೆ ಇಂಥ ರಿಯಾಕ್ಷನ್ ಆಗತ್ತೆ ಅಂತೆಲ್ಲ ಹೇಳೋದು ಬೇರೆ. ಆದ್ರೆ ಅದನ್ನ ಪ್ರಾಯೋಗಿಕವಾಗಿ ವಸ್ತುವನ್ನೇ ಎದುರಿಗಿಟ್ಟುಕೊಂಡು ಆ ವಸ್ತುವಿನೊಂದಿಗೆ ಇನ್ನೊಂದು ವಸ್ತುವನ್ನ ಮಿಶ್ರಣ ಮಾಡಿ ಆಗ ಏನಾಯ್ತು ಅನ್ನೋದನ್ನ ನೋಡಿ, ಕೇಳಿ, ಮುಟ್ಟಿ ಅನುಭವಕ್ಕೆ ತಂದ್ಕೊಳ್ತೀವಲ್ಲ, ಅದಕ್ಕೆ ಅನುಭವ ಅಂತ ಹೆಸರು. ಬರೀ ಥಿಯರಿ ಹೇಳಿದ್ರೆ ಏನಾಗತ್ತೆ? ಕೇಳುವಿಕೆ ಮಾತ್ರ ಆಗತ್ತೆ. ಕೇಳುವಿಕೆಯೂ ಅನುಭವವನ್ನ ಕೊಡಬಹುದು, ಕೊಡೋದಿಲ್ಲ ಅಂತ ಅಲ್ಲ. ಆದ್ರೆ ಹೀಗೆ ಎಲ್ಲ ಇಂದ್ರಿಯಗಳ ಮೂಲಕವೂ ಗೋಚರವಾದ್ರೆ ಅದು ಸ್ಪಷ್ಟವಾಗಿ ಅರ್ಥ ಆಗತ್ತೆ ಅಂತ. ಹಾಗಾಗಿ ಗುರು ಇಲ್ಲಿ ಹೇಗೆ ಉತ್ತರ ಕೊಡ್ತಾ ಇದ್ದ ಅಂದ್ರೆ, ಶಬ್ದದ ಮೂಲಕ ಉತ್ತರ ಕೊಡ್ತಾ ಇರ್ಲಿಲ್ಲ, ವಾಕ್ಯದ ಮೂಲಕ ಉತ್ತರ ಕೊಡ್ತಾ ಇರ್ಲಿಲ್ಲ. ಕೇಳಿದ ಪ್ರಶ್ನೆಯ ಉತ್ತರ ಅವರ ಅನುಭವವಾಗಿ ಬಿಡ್ತಾ ಇತ್ತು, ಅವರ ಅನುಭವಕ್ಕೆ ಬರ್ತಾ ಇತ್ತು. ಹಾಗಾಗಿ ಗುರುವಿನ ವ್ಯಾಖ್ಯಾನ ಮೌನವೇ ಆಗಿತ್ತು, ಶಿಷ್ಯರ ಸಂಶಯ ಎಲ್ಲ ಪರಿಹಾರ ಆಗಿತ್ತು. ಅಂಥ ಗುರುವಾಗಿ ಶಿವನನ್ನ ನೋಡ್ತೀವಿ ನಾವು. ಅಂಥ ಗುರುವಾಗಿ ಸದಾಶಿವ ಸಮಾರಂಭಾಂ ಅಂತ ಎಷ್ಟೋ ಗುರು ಪರಂಪರೆಗಳಲ್ಲಿ ತಮ್ಮ ಮೊದಲ ಗುರು ಸದಾಶಿವ ಅಂತ ಹೇಳ್ತಾರೆ. ಹಾಗೆಯೇ ಆದಿನಾಥ ಅಂತ ನಾಥ ಪರಂಪರೆಗಳಲ್ಲಿ ಮೊಟ್ಟ ಮೊದಲ ಗುರು ಯಾರು ಅಂದ್ರೆ ಶಿವ ಅಂತ ನೋಡ್ತಾರೆ.
ಹೀಗೆ ಒಂದು ಕಡೆ ಲಯಕಾರಕ ಅಂತ ಕರೆಸಿಕೊಂಡ್ರೆ ಇನ್ನೊಂದು ಕಡೆಗೆ ಗುರುವಾಗಿ ಕಾಣಿಸಿಕೊಳ್ತಾನೆ. ಹಾಗಾಗಿ ಜ್ಞಾನಂ ಮಹೇಶ್ವರಾದಿಚ್ಛೇತ್, ಅರಿವು ಕೊಡುವವನವನು ಅಂತ ಕಾಣಿಸಿಕೊಳ್ತಾನೆ. ಇನ್ನೊಂದು ಕಡೆಯಲ್ಲಿ ಕೇಳಿದ ವರ ಕೊಡುವಂತಹ ಕರುಣಾಳುವಾಗುತ್ತಾನೆ. ಆಶುತೋಷ ಅಂತ ಹೆಸರು ಅವನಿಗೆ. ಆಶುತೋಷ ಅಂದ್ರೆ ಬಹಳ ಸುಲಭವಾಗಿ ಒಲಿತಾನೆ ಅಂತ. ದೇವರನ್ನ ಮೆಚ್ಚಿಸೋದು ಸುಲಭ ಅಲ್ಲ. ಎಷ್ಟು ಕತೆ ಕೇಳ್ತೀವಿ ನಾವು, ಎಷ್ಟು ಸುದೀರ್ಘ ಕಾಲ ತಪಸ್ಸು ಮಾಡಿದ್ರು, ಸುರಿಯುವ ಮಳೆಯಲ್ಲಿ ನಿಂತು ತಪಸ್ಸು ಮಾಡಿದ್ರು, ಸುತ್ತ 4 ಕಡೆಯಲ್ಲಿ ಅಗ್ನಿಕುಂಡಗಳಲ್ಲಿ ಯಜ್ಞವನ್ನ ಮಾಡ್ತಾ, ಅಂದ್ರೆ ಯಜ್ಞವನ್ನ ಅಂದ್ರೆ ಉರಿತಾ ಇರುವ ಯಜ್ಞೇಶ್ವರ, ಮೇಲೆ ಸುಡುವ ಸೂರ್ಯ, ಪಂಚಾಗ್ನಿಗಳ ನಡುವೆ ನಿಂತು ತಪಸ್ಸು ಮಾಡಿದ್ರು, ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸು ಮಾಡಿದ್ರು, ಆಹಾರವನ್ನು ಸೇವಿಸದೆಯೇ ತಪಸ್ಸು ಮಾಡಿದ್ರು. ಹೀಗೆ ಇಷ್ಟೆಲ್ಲ ಕಷ್ಟದ ತಪಸ್ಸುಗಳ ಅನಂತರ ದೇವರು ಒಲಿದು ಬಂದ ಅನ್ನುವ ಕಥೆ ಕೇಳ್ತೀವಲ್ಲ, ಆದ್ರೆ ಶಿವನ ಕುರಿತು ಇರುವ ಮಾತು ಆಶುತೋಷ. ಅವನು ಆಶು ಅಂದ್ರೆ ಬಹಳ ಬೇಗ, ಕ್ಷಿಪ್ರವಾಗಿ, ಕೂಡಲೇ, ತಕ್ಷಣ ಸಂತೋಷ ಪಡ್ತಾನೆ. ಸಂತೋಷ ಪಡಿಸೋದು ಸುಲಭ ಅಂತ. ದೇವರ ಕಥೆ ಇರಲಿ, ಮನುಷ್ಯರನ್ನ ಖುಷಿ ಪಡಿಸೋದೇ ಸುಲಭ ಅಲ್ಲ. ಎಷ್ಟು ಕಷ್ಟ ಇದೆ ನೋಡಿ. ನಮ್ಮ ಬದುಕಿನಲ್ಲಿ ನಮ್ಮ ಸುತ್ತ ಇರ್ತಾರಲ್ಲ, ಗಂಡನೋ ಹೆಂಡತಿಯೋ ಅಪ್ಪನೋ ಅಮ್ಮನೋ ಮಕ್ಕಳೋ, ನಮ್ಮ ಈ ಸಂಬಂಧಗಳಲ್ಲಿರುವ ವ್ಯಕ್ತಿಗಳನ್ನ ತೃಪ್ತಿಪಡಿಸೋದು, ಸಂತೋಷ ಪಡೆದೋದು ಎಷ್ಟು ಕಷ್ಟ. ಎಷ್ಟು ಹೆಣಗಾಡಬೇಕು, ಎಷ್ಟು ವಸ್ತು ಕೊಡಬೇಕು, ಎಷ್ಟು ಚೆನ್ನಾಗಿ ಮಾತನಾಡಬೇಕು, ಎಷ್ಟು ನಮ್ಮ ವ್ಯಕ್ತಿತ್ವದ ಬದಲಾವಣೆ ಮಾಡ್ಕೋಬೇಕು. ಮನುಷ್ಯರನ್ನ ಒಲಿಸೋದೆ, ಮೆಚ್ಚಿಸೋದೆ ಇಷ್ಟು ಕಷ್ಟ ಇರುವಾಗ ಇನ್ನು ದೇವತೆಗಳನ್ನ ಒಲಿಸೋದು ಇನ್ನೆಷ್ಟು ಕಷ್ಟ ಇದ್ದೀತು. ಆದ್ರೆ ಶಿವ ಎಂತವ ಅಂದ್ರೆ, ಅವನು ಮನುಷ್ಯರನ್ನ ಒಲಿಸೋದಕ್ಕೆ ಪಡುವಷ್ಟು ಕಷ್ಟ ಬೇಕಾಗಿಲ್ಲ, ಅಷ್ಟು ಬೇಗ ಒಲಿತಾನೆ ಅಂತ ಆಶುತೋಷ ಅಂತ ಕರೆದರು. ನೋಡಿ ಭಿನ್ನತೆ ನೋಡಿ. ಲಯಕಾರಕ, ಸಂಹಾರಕಾರಕ, ಪ್ರಳಯಕಾರಕ ಅಂತಂದಾಗ ರುದ್ರ ರೂಪ ಕಾಣಿಸ್ತು. ಆದ್ರೆ ಆಶುತೋಷನಾಗಿ ಪರಮ ಕರುಣಾಳುವಾದಾಗ ಏನು ಕಾಣಿಸ್ತಲ್ಲಿ ಅಂತ ಅಂದ್ರೆ, ಅಲ್ಲಿ ಆ ರುದ್ರ ಇಲ್ಲ, ಅಲ್ಲಿ ಶಿವ ಕಾಣಿಸಿದ. ಅವನಿಗೆ 2 ಹೆಸರು, ಒಂದು ಕಡೆ ಶಿವ, ಇನ್ನೊಂದು ಕಡೆಗೆ ರುದ್ರ. ರುದ್ರ ಅಂತ ಅಂದ್ರೆ ಭೀತಿ ಹುಟ್ಟಿಸುವವನು, ಭಯಪಡಿಸುವವನು. ಶಿವ ಅಂತ ಅಂದ್ರೆ, ಶಿವ ಅನ್ನುವ ಶಬ್ದಕ್ಕೆ ಶುಭ ಅಂತ ಅರ್ಥ, ಶಿವ ಅನ್ನುವ ಶಬ್ದಕ್ಕೆ ಮಂಗಲ ಅಂತ ಅರ್ಥ. ಒಳಿತು, ಮೃದುತ್ವ, ಕರುಣೆ, ಸೌಜನ್ಯ, ಇವೆಲ್ಲವೂ ಶಿವ ಅನ್ನುವ ಶಬ್ದದಲ್ಲಿ ಬರುತ್ತೆ. ಒಂದು ಕಡೆ ರುದ್ರ ಭಯಂಕರನಾದ್ರೆ, ಇನ್ನೊಂದು ಕಡೆ ಆಶುತೋಷನಾಗಿ ಶಿವನಾಗಿ ಕಾಣಿಸಿಕೊಳ್ಳುವ ಅವನು ಅಂತ. ಹೀಗೆ ಹಲವು ರೂಪಗಳಲ್ಲಿ ಇರುವವನು ಶಿವ. ನಮ್ಮ ಬದುಕಿನ ಎಲ್ಲ ಕ್ಷೇತ್ರಗಳಿಗೆ ಅವನ ಕೊಡುಗೆ ಇದೆ, ಅವನ ಅನುಗ್ರಹ ಇದೆ. ನಿತ್ಯ ನಿತ್ಯ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ಅದು ಶಿವಕರುಣೆಯೇ. ಶಿವಕರುಣೆ ಇಲ್ಲದೆ ಇಲ್ಲೇನೂ ನಡೆಯೋಲ್ಲ. ಅಂಥ ಶಿವನ ಒಂದು ಉಪಾಸನೆ ಕಣ್ಣ ಮುಂದಿದೆ. ಅದು ಹಬ್ಬವಾಗಿ ಬಂದಿದೆ. ನಾವು ಸಂಕಲ್ಪಿಸಿ ಅಲ್ಲ, ನಾನು ಶಿವನನ್ನ ಪೂಜಿಸಬೇಕು, ಮನೆಯಲ್ಲಿ ಇಂಥ ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡಿದ್ದೇನೆ ಅಂತಲೋ, ಶಿವನನ್ನ ಆರಾಧಿಸಬೇಕು ಅಂತ ಅನ್ನಿಸಿದೆ, ಶಿವನ ಇಂತಹ ಕ್ಷೇತ್ರಕ್ಕೆ ಹೋಗುತ್ತೀನಿ, ಕಾಶಿಗೋ, ಕೇದಾರಕ್ಕೋ, ಶ್ರೀಶೈಲಕ್ಕೋ, 12 ಜ್ಯೋತಿರ್ಲಿಂಗದ ಬೇರೆ ಬೇರೆ ಕ್ಷೇತ್ರಕ್ಕೋ, ಗೋಕರ್ಣಕ್ಕೋ, ಯಾವುದೋ ಶಿವಕ್ಷೇತ್ರಕ್ಕೆ ಹೋಗಿ ಬರ್ತೇನೆ ಅನ್ನುವ ತರಹದ್ದಲ್ಲ. ನಾವೆಲ್ಲಿಗೂ ಹೋಗಬೇಕಿಲ್ಲ. ನಮ್ಮ ಮನೆಯಲ್ಲಿ ಯಾರನ್ನೋ ಕರೆಸಿ ಏನೋ ಒಂದನ್ನ ಆಯೋಜಿಸಬೇಕಿಲ್ಲ, ಅಂಗಳಕ್ಕೆ ಚಪ್ಪರ ಬೇಕಿಲ್ಲ. ಆದ್ರೆ ಒಂದು ಹಬ್ಬ ತಾನೇ ತಾನಾಗಿ ನಮ್ಮ ಮುಂದೆ ಬರ್ತಾ ಇದೆ. ಶಿವಾರಾಧನೆಯ ಹಬ್ಬ. ಯಾವುದದು ಅಂತ ಅಂದ್ರೆ ಮಹಾಶಿವರಾತ್ರಿ. ವರ್ಷಕ್ಕೊಮ್ಮೆ ಬರುತ್ತೆ ಮಹಾಶಿವರಾತ್ರಿ. ನೋಡಿ, ಹಬ್ಬಗಳನ್ನ ಬರುತ್ತೆ ಅಂತ ಹೇಳ್ತೀವಿ ನಾವು. ಬರುತ್ತೆ ಅಂತ ಅಂದ್ರೆ ನಾವಿದ್ದಲ್ಲಿಗೆ ಬರುತ್ತೆ, ಹಬ್ಬಕ್ಕೆ ಹೋಗಬೇಕು ಅಂತ ಅಲ್ಲ. ಹಬ್ಬ ನಾವಿದ್ದಲ್ಲಿಗೆ ಬರುತ್ತೆ ಅಂತ. ನಾವಿದ್ದಲ್ಲಿಗೆ ಬರುತ್ತೆ ಅಂದ್ರೆ ಎಲ್ಲಿಗೆ ಬರುತ್ತೆ? ನಮ್ಮ ಮನೆಗೆ ಬರುತ್ತೆ, ನಮ್ಮ ಮನಕ್ಕೆ ಬರುತ್ತೆ. ಅಂಥ ಮಹಾಶಿವರಾತ್ರಿ ವರ್ಷಕ್ಕೊಮ್ಮೆ ಅಯಾಚಿತವಾಗಿ ಬರ್ತಾ ಇದೆ. ವರ್ಷಕ್ಕೊಮ್ಮೆ ಬರಬೇಕು ಅಂತ ನಾವೇನು ಕೇಳಿಕೊಂಡಿಲ್ಲ. ನಾವು ತಪಸ್ಸು ಮಾಡಿ ಪಡೆದ ವರ ಅಲ್ಲ ಅದು. ಆದರೆ ಆ ವರ ತಾನಾಗಿ ಸಿಕ್ಕಿದೆ, ಕೇಳದೆಯೂ ಸಿಕ್ಕಿದೆ. ಮತ್ತು ಅದು ಬರಬೇಕು ಅನ್ನೋದಕ್ಕಾಗಿ ನಾವು ಯಾವ ಕ್ರಿಯೆಯನ್ನು ಮಾಡಬೇಕಾಗಿಲ್ಲ. ಯಾರಾದರೂ ಮನೆಗೆ ಬರಬೇಕು ಅಂತ ಅಂದ್ರೆ ಅದಕ್ಕೆ ಸಾಕಷ್ಟು ಕೆಲಸ ಇದೆ ಅಲ್ವಾ? ಕರಿಬೇಕು, ಆಮಂತ್ರಿಸಬೇಕು, ಏನೆಲ್ಲ ಇದೆ. ಯಾವ್ದಾದರೂ ವಸ್ತು ಮನೆಗೆ ಬರಬೇಕು ಅಂದ್ರೆ ಕೂಡ ತಾನಾಗಿ ಬರುತ್ತ ಒಂದು ವಸ್ತು? ಇಲ್ವಲ್ಲ. ಒಂದು ವಸ್ತುವನ್ನ ಮನೆಗೆ ತರೋದಕ್ಕೂ ಎಷ್ಟೊಂದು ಕ್ರಿಯೆಗಳಿವೆ.
ಅಂದ್ರೆ ಶಿವರಾತ್ರಿ ಪರ್ವ ಕರೆಯದೇ ಬರ್ತಾ ಇದೆ. ನಾವು ಯಾವ ಕಾರ್ಯವನ್ನು ಮಾಡದಿದ್ದರೂ ಬರ್ತಾ ಇದೆ, ನಾವು ಪರಿಶ್ರಮ ಪಡೆದೆಯೂ ಬರ್ತಾ ಇದೆ, ತಾನಾಗಿ ಬರ್ತಾ ಇದೆ. ಶಿವಕಾರುಣ್ಯ ಅಂದ್ರೆ ಅದೇ ಅಂತ, ತಾನಾಗಿ ಭಾಗೀರಥಿ ಮನೆಯ ಅಂಗಳದಲ್ಲಿ ಹರಿದಂತೆ ಗಂಗೆಯನ್ನ ಮುಟ್ಟಿ ಸ್ನಾನ ಮಾಡಿ ಪವಿತ್ರವಾಗಬೇಕು ಅಂತ ಗಂಗೆ ಇದ್ದಲ್ಲಿಗೆ ಹೋಗೋದು ಬೇರೆ, ಆದ್ರೆ ಗಂಗೆಯೇ ಒಂದು ದಿನ ಬೆಳಗ್ಗೆ ನಮ್ಮ ಮನೆಯ ಬಾಗಿಲಲ್ಲಿ ಹರಿದರೆ ಹಾಗೆ ಶಿವರಾತ್ರಿ ಬರ್ತಾ ಇದೆ ಭಾಗೀರಥಿಯಾಗಿ ಅಂತ. ಏನದು ಅಂತ ಕೇಳಿದ್ರೆ ಅದು ಶಿವನ ದಿನ, ಶಿವನ ರಾತ್ರಿ. ಶಿವನ ರಾತ್ರಿ ಅಂದ್ರೆ ಏನು ಅಂತ ಕೇಳಿದ್ರೆ, ಶಿವ ತನ್ನನ್ನ ಅತ್ಯುತ್ಕೃಷ್ಟವಾಗಿ ಪ್ರಕಟಗೊಳಿಸುವ ಹೊತ್ತು ಅಂತ ಅರ್ಥ. ಅಂದ್ರೆ ಶಿವ ಭಾವ ಸೃಷ್ಟಿಯ ಕಣಕಣದಲ್ಲಿ ಜಾಗೃತವಾಗುವಂತಹ ಹೊತ್ತು ಅಂತ ಅರ್ಥ. ಶಿವನದೇ ಮಾತುಗಳಿವೆ, ಶಿವನದೇ ಮಾತುಗಳು. ಶಿವರಾತ್ರಿ ಅಂದ್ರೆ ಏನು ಅಂತ ಕೇಳಿದ್ರೆ, ನಾನು ಭೂಮಿಯಲ್ಲೆಲ್ಲ ಪ್ರಕಟವಾಗುತ್ತೀನಿ ಅಂತ. ಶಿವ ಎಲ್ಲ ಕಡೆಯಲ್ಲೂ ಇದ್ದಾನೆ, ಅಣುರೇಣು ತೃಣಕಾಷ್ಟಗಳಲ್ಲೆಲ್ಲ ಭಗವಂತ ಇದ್ದಾನೆ. ಹಾಗಾಗಿ ಶಿವರಾತ್ರಿಯಲ್ಲಿ ಮಾತ್ರ ಕಾಣಿಸೋದು ಅಂದ್ರೆ ಏನು ಅಂತ ಕೇಳಿದ್ರೆ, ಎಲ್ಲ ಕಡೆಯಲ್ಲಿ ಶಿವ ಇದ್ದಾನೆ, ಆದರೆ ಇರುವ ಶಿವ ಕಾಣಿಸಿಕೊಳ್ಳೋದು ಅಂತ ಇದೆ, ದಟ್ಟವಾಗಿ ಕಾಣಿಸಿಕೊಳ್ಳೋದು ಅಂತ ಇದೆ, ದಟ್ಟವಾಗಿ ಕಾಣಿಸಿಕೊಳ್ಳೋದು ಅಂತ. ಸೃಷ್ಟಿಯಲ್ಲಿ ಸಹಜವಾಗಿ ಇರತ್ತೆ, ಆದ್ರೆ ಕಾಣಿಸಿಕೊಳ್ಳೋದು ಅನ್ನೋದು ಕೂಡ ಬೇರೆ ಇರತ್ತೆ ಅಂತ. ಮಳೆಗಾಲ ಬಂದಾಗ, ಮಳೆಗಾಲದ ಆರಂಭದಲ್ಲಿ ಎಲ್ಲ ಕಡೆ ಹಸಿರಾಗುತ್ತಾ ಹೋಗುತ್ತೆ ಭೂಮಿ. ಯಾಕೆ ಹಸಿರಾಯ್ತು? ಹೇಗೆ ಹಸಿರಾಯ್ತು? ಎಲ್ಲ ಕಡೆ ಗಿಡಗಳು ಹುಟ್ಟಿಕೊಂಡವಲ್ಲ, ಹುಲ್ಲು ಹುಟ್ಟಿಕೊಂಡವಲ್ಲ, ಹೇಗೆ ಅದು? ಯಾರಾದ್ರೂ ಬಿತ್ತನೆ ಮಾಡಿದ್ರಾ ಅಂತ ಕೇಳಿದ್ರೆ ಇಲ್ಲ. ಮತ್ತೆ ಬೀಜವಿಲ್ಲದೆ ಹೇಗೆ ಗಿಡ ಮರಗಳು, ಗಿಡ ಬಳ್ಳಿಗಳು, ಹುಲ್ಲುಗಳು ಹುಟ್ಟಿಕೊಂಡು ಅಂದ್ರೆ ಇಲ್ಲ. ಅವುಗಳೆಲ್ಲದರ ಬೀಜ ಭೂಮಿಯ ಒಳಗೆ ಇತ್ತು, ಭೂಮಿಯೊಳಗೆ ಇತ್ತು. ಮಳೆ ಬಿದ್ದಾಗ ಅದು ಭೂಮಿಯ ಹೊರಗೆ ಕಾಣಿಸಿಕೊಂಡಿತ್ತು. ಅಂದ್ರೆ ಅಲ್ಲಿಯವರೆಗೆ ಆ ಗಿಡ, ಆ ಬಳ್ಳಿ, ಆ ಎಲೆ, ಆ ಹೂವು ಅವ್ಯಕ್ತವಾಗಿ ಬೀಜದ ರೂಪದಲ್ಲಿ ಭೂಮಿಯ ಒಳಗಿತ್ತು. ಯಾವಾಗ ಮಳೆಯ ಸಂಯೋಗ ಆಯಿತೋ, ಮೇಘಮಾಲೆ ಸುರಿಸಿದ ನೀರು ಅದಕ್ಕೆ ತಾಗಿತೋ, ಆಗ ಅದು ವ್ಯಕ್ತವಾಯಿತು. ನಮ್ಮ ಕಣ್ಣಿಗೆ ಕಾಣಿಸುವಂತೆ, ನಮ್ಮ ಸ್ಪರ್ಶಕ್ಕೆ ಸಿಗುವಂತೆ, ನಮ್ಮ ಅನುಭವಕ್ಕೆ ಬರುವಂತೆ ಆಯ್ತು ಅಂತ. ವ್ಯಕ್ತವಾಯಿತು ಅಂದ್ರೆ ಏನು? ನಮಗೆ ಅನುಭವಕ್ಕೆ ಕಾಣಿಸ್ತಿತ್ತದು ಅಂತ. ಹಾಗೆ ಶಿವತತ್ವ ಎಲ್ಲ ಕಡೆಗಿದೆ, ಎಲ್ಲ ಕಡೆಗೆ ನಿರಂತರವಾಗಿ ಇರತ್ತೆ ಅದು. ಆದ್ರೆ ಮಹಾಶಿವರಾತ್ರಿ ಅಂತ ಬಂದಾಗ ಆ ರಾತ್ರಿಯಲ್ಲಿ ಅದು ಹೀಗೆ ಮಳೆಗಾಲದಲ್ಲಿ ಹೇಗೆ ಭೂಮಿ ಹಸಿರಾಗುತ್ತೋ, ಭೂಮಿಯೊಳಗೆ ಅಡಗಿದ್ದ ಬೀಜಗಳೆಲ್ಲ ಗಿಡವಾಗುತ್ತವೋ, ಹಾಗೆ ಸ್ಪಷ್ಟವಾಗಿ ಕಾಣುವಂತೆ ಕಾಣಿಸಿಕೊಳ್ಳುತ್ತವೆ, ಕಾಣುವಂತೆ ಅನುಭವಕ್ಕೆ ಬರುತ್ತವೆ. ಹಾಗೆ ಶಿವ ಕಾಣಿಸಿಕೊಳ್ತಾನೆ ಶಿವರಾತ್ರಿಯ ರಾತ್ರಿಯಲ್ಲಿ. ಇದು ಶಿವನದೇ ಮಾತು. ನನ್ನ ಧರ್ಮ ಭೂಮಿಯ ಎಲ್ಲೆಡೆ ಇರತ್ತೆ ಅಂತ ಮಾತಾಡ್ತಾನ. ಮದ್ಧರ್ಮ ವೃದ್ಧಿ ಕಾಲೋಯಂ. ಶಿವರಾತ್ರಿ ಅಂದ್ರೆ ಏನು? ಆ ರಾತ್ರಿ ಏನಾಗತ್ತೆ ಸೃಷ್ಟಿಯಲ್ಲಿ ಅಂದ್ರೆ ಶಿವನೇ ಆಡುವ ಮಾತು, ನನ್ನ ಧರ್ಮ ವೃದ್ಧಿ ಆಗತ್ತೆ ಆಗ ಅಂತ. ಅಂದ್ರೆ ಶಿವತತ್ವ, ಶಿವತೆ ಅನ್ನೋದು ಎಲ್ಲ ಕಡೆಯಲ್ಲಿ ಇರತ್ತೆ ಅಂತ. ಹಾಗಾಗಿ ಅದನ್ನ ಶಿವಯೋಗ ಅಂತ ಕರೀತಾರೆ. ಶಿವನ ಯೋಗ ಆಗಿದೆ. ಹೀಗೆ ಶಿವ ಬಂದಾಗ, ಅವ್ಯಕ್ತವಾಗಿದ್ದವ ವ್ಯಕ್ತವಾಗಿ ಕಾಣಿಸಿಕೊಂಡಾಗ ನಾವೇನು ಮಾಡಬೇಕು? ನಾವೇನಾದ್ರೂ ಮಾಡ್ಬೇಕಲ್ವಾ? ನೋಡಿ, ಯಾರೋ ಗೆಳೆಯ ಇರ್ತಾನೆ, ಯಾರೋ ನೆಂಟರು ಇರ್ತಾರೆ, ಬಂಧುಗಳಿರ್ತಾರೆ, ಅವ್ರು ಇದ್ದಾರೆ ಯಾವುದೋ ಊರಲ್ಲಿ. ಆದ್ರೆ ಯಾವತ್ತೋ ಒಂದು ದಿನ ಅವರು ನಮ್ಮ ಮನೆಗೆ ಬರ್ತಾರೆ. ನಮ್ಮ ಮನೆಗೆ ಬರೋದಕ್ಕಿಂತ ಮೊದಲು ಅವರಿದ್ರು ಎಲ್ಲಿದ್ರು? ಅವರವರ ಊರಲ್ಲಿದ್ರು, ಅವರ ಮನೆಯಲ್ಲಿದ್ರು, ನಮ್ಮ ಮನಸ್ಸಿನಲ್ಲಿಯೂ ಇದ್ರು. ಅವರ ನೆನಪು ಇತ್ತು ನಮಗೆ, ನಮ್ಮ ಮನಸ್ಸಿನಲ್ಲಿಯೂ ಇದ್ರು. ಆದ್ರೆ ಯಾವುದೋ ಒಂದು ದಿನ ನಮ್ಮ ಮನೆಗೆ ಬಂದ್ರು ನೆಂಟರು. ಆಗ ಹೇಗಿರ್ತೇವೆ? ಮನ ಎಲ್ಲ ಬದಲಾಗತ್ತಲ್ವಾ? ಆತ್ಮೀಯರು ಮನೆಗೆ ಬಂದಾಗ ಮನಸ್ಸಿಗೊಂದು ಹುರುಪು ಬರುತ್ತೆ, ಮನಸ್ಸಿಗೊಂದು ಉತ್ಸಾಹ ಬರುತ್ತೆ. ಬದುಕು ಅನುಭವಿಸ್ತಲೇ ಇದ್ದ ಕಷ್ಟ, ಕೋಟಲೆ, ನಷ್ಟ, ನೋವು, ಅದನ್ನೆಲ್ಲ ಆ ಹೊತ್ತಿನಲ್ಲಿ ಮರಿತೇವೆ. ಮುಖದಲ್ಲಿ ನಗು ಮೂಡುತ್ತೆ. ಬಹಳ ಸಂತೋಷದಿಂದ
ಅವರನ್ನ ಸ್ವಾಗತ ಮಾಡ್ತೇವೆ. ಬರೀ ಸ್ವಾಗತ ಮಾಡ್ತೇವಾ? ಇಲ್ಲ. ಹೇಗೆಲ್ಲ ಸ್ವಾಗತ ಮಾಡ್ತೇವೆ? ಬಾಯಿಯಲ್ಲಿ ಸ್ವಾಗತಿಸ್ತೇವೆ, ಕ್ರಿಯೆಯಲ್ಲಿಯೂ ಅದಿರುತ್ತೆ, ದೇಹ ಭಾಷೆಯಲ್ಲೂ ಅವರ ಸ್ವಾಗತ ಇರುತ್ತೆ. ಬಂದವರನ್ನ ಉಚಿತವಾದ ಆಸನಗಳಲ್ಲಿ ಕೂರಿಸ್ತೇವೆ. ಎಂತ ಆಸನಗಳಲ್ಲಿ? ನಮ್ಮ ಮನೆಯಲ್ಲಿ ಇರುವ ಉತ್ಕೃಷ್ಟ ಆಸನಗಳು ಯಾವುದೋ ಅದರಲ್ಲಿ ಕೂರಿಸ್ತೇವೆ ಅವರನ್ನ. ಆಮೇಲೆ ಅವರಿಗೆ ಆದರ ಉಪಚಾರಗಳನ್ನ ಮಾಡುತ್ತೇವೆ, ಕೈಕಾಲು ತೊಳಸ್ತೇವೆ, ಅವರಿಗೆ ಆಹಾರ ನೀಡುತ್ತೇವೆ, ಅವರಿಗೆ ಯಾವುದೆಲ್ಲ ಪ್ರಿಯವೋ ಅಂತದ್ದನ್ನ ಮಾಡಿ ಹಾಕುತ್ತೇವೆ ಅಲ್ವಾ? ಅವರು ಇದ್ದಷ್ಟು ಹೊತ್ತು ಅವರೊಡನೆ ಕುಳಿತುಕೊಂಡಿರ್ತೇವೆ. ನೆಂಟರು ಬಂದಾಗ ಬಿಟ್ಟು ಇನ್ನೊಂದು ಕಡೆಗೆ ಹೋಗೋದಿಲ್ಲ, ಅವ್ರ ಜೊತೆಗೆ ಮಾತನಾಡ್ತಾ ಇರ್ತೇವೆ. ಹೀಗೆ ಅವರು ಬಂದು ಅವರು ಹೋಗುವವರೆಗೆ ಅವರ ಜೊತೆಗೇ ಇರ್ತಾ ಅವರಿಗೆ ಏನೆಲ್ಲ ಇಷ್ಟವೋ, ಯಾವುದು ಅವರಿಗೆ ಖುಷಿ ಕೊಡುತ್ತೋ ಅದನ್ನೆಲ್ಲ ಮಾಡ್ತೇವೆ ಅಲ್ವಾ? ಹಾಗೆ ಶಿವ ಬರ್ತಾನೆ ಅಂತ ಅಂದಾಗ ನಮ್ಮ ಮನೆಗೆ ಹಗಲು ಹಾಗೆ ಮಾಡ್ಬೇಕಲ್ವಾ? ಹಾಗೆ ಮಾಡ್ಬೇಕಲ್ಲ ಅಲ್ವಾ? ಅದಕ್ಕಿಂತ ಹೆಚ್ಚು ಮಾಡಬೇಕು. ಮನೆಗೆ ಒಬ್ಬ ಸಾಮಾನ್ಯ ಬಂಧು ಬರ್ತಾನೆ, ಮನೆಗೊಬ್ಬ ವಿಶೇಷ ಬಂಧು ಬರ್ತಾನೆ ಅಂತಂದಾಗ ವ್ಯತ್ಯಾಸ ಇದೆ ನೋಡಿ, ವ್ಯತ್ಯಾಸ ಇದೆ. ಎಲ್ಲ ಬಂಧುಗಳು ಬಂದಾಗಲೂ ಒಂದೇ ತರ ಅಲ್ಲ, ಯಾರು ಅನ್ನೋದ್ರ ಮೇಲೆ ವ್ಯತ್ಯಾಸ ಇರುತ್ತೆ. ಮನೆಗೊಬ್ಬ VIP ಬರ್ತಾನೆ, ನಾಳೆ ಮನೆಗೆ VVIP ಬರ್ತಾನೆ, ಮುಖ್ಯಮಂತ್ರಿ ಬಂದ್ಬಿಡ್ತಾನೆ ನಮ್ಮ ಮನೆಗೆ, ಪ್ರಧಾನ ಮಂತ್ರಿ ಬಂದ್ಬಿಡ್ತಾನೆ ಅಂತಂದ್ರೆ ಸ್ವಾಗತ ಹೇಗಿರತ್ತೆ, ವ್ಯವಸ್ಥೆ ಹೇಗಿರತ್ತೆ ಅಲ್ವಾ? ಹಾಗೆ ಈ ವಿ ಅಂತ ಎಷ್ಟು ಸಲ ಬೇಕಿದರೂ ಸೇರಿಸಿಕೊಳ್ಳಬಹುದಾದ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂದ್ರೆ ಭಗವಂತ ಶಿವ. ಅವನು ಬರ್ತಾನೆ ಅಂತ ಅಂದ್ರೆ ನಾವಾಗ ಅದಕ್ಕೆ ಸಿದ್ಧರಾಗಬೇಕು, ಸನ್ನದ್ಧರಾಗಬೇಕು. ಏನು ಸಿದ್ಧತೆ, ಎಲ್ಲಿ ಸಿದ್ಧತೆ ಅಂತ ಅಂದ್ರೆ ಮೊದಲ ಸಿದ್ಧತೆ ಮನಸ್ಸಿನಲ್ಲಾಗಬೇಕು. ಬಂಧುಗಳೋ ಯಾರೋ ಬರ್ತಾರೆ ಅಂತಂದ್ರೆ ಮೊದಲ ಸಿದ್ಧತೆ ಆಗೋದು ಮನಸ್ಸಿನಲ್ಲಲ್ವಾ? ಅವರು ಬರ್ತಾರೆ ಅನ್ನೋದು ಮನಸ್ಸಿಗೆ ಪುಳಕ ತರತ್ತೆ, ಸಂತೋಷ ಕೊಡತ್ತೆ. ಮನಸ್ಸಿನಲ್ಲಿ ನಿನ್ನೆವರೆಗೆ ಇಲ್ಲದ, ಆ ಹೊತ್ತಿನವರೆಗೆ ಇಲ್ಲದ ಇನ್ನೇನೋ ಒಂದು ಭಾವ ಮೂಡತ್ತಲ್ವಾ? ಮನಸ್ಸಿನಲ್ಲಿ ಮೂಡಬೇಕು. ಶಿವ ಬರ್ತಾ ಇದ್ದಾನೆ ಅಂತ ಮನಸ್ಸಿನಲ್ಲಿ ಮೂಡಬೇಕು. ಮತ್ತೆ ಮನಸ್ಸಿನಲ್ಲೇ ಗುಣಾಕಾರಗಳು ಶುರುವಾಗ್ಬೇಕು. ಏನ್ ಮಾಡೋಣ, ಹೇಗೆ ಮಾಡೋಣ ಅಂತ ಆರಂಭ ಆಗಬೇಕು. ಅದಾದ ಮೇಲೆ ಬಂಧುಗಳು ಬಂದಾಗ ಮನೆಯಲ್ಲಿ ಚರ್ಚೆ ಮಾಡ್ತೀವಿ ಕುಳಿತು, ಏನ್ ಮಾಡೋದು, ಅದನ್ನು ಮಾಡೋದಾ, ಇದನ್ನು ಮಾಡೋದಾ, ಹಾಗೆ ಮಾಡೋದಾ, ಹೀಗ್ ಮಾಡೋದಾ. ಸಿದ್ಧತೆಗಳು ಹೊರಗಡೆ ಶುರುವಾಯ್ತು. ಏನು ಪದಾರ್ಥ ತರಬೇಕು, ಅಂಗಡಿಗೆ ಹೋಗ್ಬೇಕು, ಏನೇನು ಅಲ್ವಾ? ಇರುವ ಮನೆಯನ್ನೇ ಹೊಸತಾಗಿಸೋದೆಲ್ಲ ಆರಂಭ ಆಗತ್ತೆ. ಅದೆಲ್ಲ ಇಲ್ಲಿಯೂ ಆಗ್ಬೇಕು. ಶಿವ ಬರ್ತಾನೆ ಅನ್ನೋದು ಮೊದಲು ಮನಸ್ಸಿಗೆ ಗಟ್ಟಿಯಾಗಬೇಕು. ಏನಾಗಿದೆ ಅಂತ ಅಂದ್ರೆ, ನಾವು ಆಸ್ತಿಕರು ಅಂತ ನಮ್ಮನ್ನ ಅಂದುಕೊಂಡಿದೀವಿ, ದೇವರನ್ನ ನಂಬುತ್ತೇವೆ ಅಂತ ಅಂದ್ಕೊಂಡಿದೀವಿ, ಪೂಜೆ ಮಾಡ್ತೀವಿ, ಹೋಮ ಮಾಡ್ತೀವಿ, ಹಬ್ಬಗಳನ್ನೆಲ್ಲ ಮಾಡ್ತೀವಿ. ಆದ್ರೆ ಆಸ್ತಿಕತೆ ಎಷ್ಟಿದೆ ಅಂದ್ರೆ, ನಿಜವಾಗಿ ಅವತ್ತು ದೇವರು ಬಂದನ ಅಂತ ಅಂದ್ರೆ ಗೊತ್ತಿಲ್ಲ. ದೇವರು ಬಂದಿದ್ದೂ ಗೊತ್ತಾಗಿಲ್ಲ, ದೇವರು ಹೋದದ್ದೂ ಗೊತ್ತಾಗಿಲ್ಲ ಅಂತ ಆಗಿರೋದ್ರಿಂದಾಗಿ ಎಲ್ಲ ದಿನಗಳಂತೆ ಅದು ಮುಗಿತಾ ಇದೆ. ನೈವೇದ್ಯ ಮಾಡಿ ಊಟ ಮಾಡು ಅನ್ನುವಷ್ಟು ನಡೀತಾ ಇದೆ. ಆದ್ರೆ ದೇವರು ಬರ್ತಾನೆ ಕಾಣುವ ಕಣ್ಣಿಲ್ಲ ಅಷ್ಟೇ ನಮಗೆ. ಹಾಗಾಗಿ ಹಾಗೆ ಬರುವ ದೇವರನ್ನ, ಬರ್ತಾ ಇದ್ದಾನೆ ಅನ್ನೋದನ್ನ ಮನಸ್ಸಿನ ತುಂಬಿಕೊಂಡು ಹೊಸ ಉತ್ಸಾಹದಿಂದ ಸಿದ್ಧತೆಗೆ ತೊಡಗಬೇಕು. ಸಿದ್ಧತೆಗಳೇನು? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಕೃಷ್ಣ ಹೇಳಿದ ಭಗವದ್ಗೀತೆಯಲ್ಲಿ. ಏನು ಕೊಡ್ಬೇಕು ನನಗೆ, ನಾನು ಯಾವುದರಿಂದ ತೃಪ್ತಿ ಆಗ್ತೀನಿ ಅಂತ ಕೇಳಿದ್ರೆ, ಪತ್ರಂ ಪುಷ್ಪಂ ಫಲಂ ತೋಯಂ. 4. ಏನದು? ಮೊದಲನೇದು ಎಲೆಗಳು, ಎರಡನೆಯದ್ದು ಹೂವುಗಳು, ಮೂರನೆಯದ್ದು ನೀರು, ನಾಲ್ಕನೆಯದ್ದು ಹಣ್ಣು. ಇವು ಯಾವುದು ನಾವು ಸೃಷ್ಟಿ ಮಾಡುವಂತದ್ದಲ್ಲ, ಸೃಷ್ಟಿಯಲ್ಲಿ ತಾನಾಗಿ ಇರುತ್ತೆ. ಯಾವುದು? ಎಲೆಗಳಿವೆ, ಅಸಂಖ್ಯ ಗಿಡಗಳಿವೆ, ಅದರಲ್ಲಿ ಎಲೆಗಳಿವೆ, ಅಸಂಖ್ಯ ಗಿಡಗಳಿವೆ, ಮರಗಳಿವೆ, ಅವುಗಳಲ್ಲಿ ಹೂಗಳಿವೆ, ಅವುಗಳಲ್ಲೇ ಹಣ್ಣುಗಳಿವೆ. ನೀರು, ಭೂಮಿ ನೀರು ಕೊಡ್ತಾ ಇದೆ. ಇವುಗಳನ್ನ ಸಮರ್ಪಿಸಬೇಕು. ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಕೊಡೋದು ಹೇಗೆ ಅಂದ್ರೆ ಭಕ್ತಿಯಿಂದ ಕೊಡಬೇಕು. ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಅತ್ಯಂತ ಪ್ರೀತಿ. ಸಾ ಪರಾನುರಕ್ತಿರೀಶ್ವರೇ, ಪರಮ ಪ್ರೀತಿ, ಅತ್ಯಂತ ಪ್ರೀತಿಯಿಂದ ಇಷ್ಟೇ ಕೊಡ್ಬೇಕಾಗಿದ್ದು. ನಾವು ನಮ್ಮ ಮನೆ ಕೊಡ್ಬೇಕಾಗಿಲ್ಲ, ಬ್ಯಾಂಕಲ್ಲಿದ್ದ 1 ಲಕ್ಷ ರೂಪಾಯಿ ತಂದು ಕೊಡ್ಬೇಕಾಗಿಲ್ಲ, ಮತ್ತೇನು ಕೊಡ್ಬೇಕಾಗಿಲ್ಲ, ನಮ್ ಬೆಡ್ರೂಮ್ ಬಿಟ್ಟು ಕೊಡ್ಬೇಕಾಗಿಲ್ಲ,
ಏನೇನೂ ಇಲ್ಲ, ಕೊಡಬೇಕಾಗಿರೋದು ಇಷ್ಟೇ. ಆದರೆ ಕೊಡುವಾಗ ಏನಿರಬೇಕು? ಪರಮ ಪ್ರೀತಿ ಇರಬೇಕು. ಪ್ರೀತಿ ಯಾವಾಗ ಬರುತ್ತೆ? ಎದುರಿಗೆ ವ್ಯಕ್ತಿ ಇದ್ದಾಗ ಅಲ್ವಾ ಪ್ರೀತಿ ಬರೋದು. ಇದಾನೇ ಅನ್ನೋದೇ ಗೊತ್ತಿಲ್ಲದೆ ಕ್ರಿಯೆ ಮಾಡ್ತೀವಲ್ಲ, ಹಬ್ಬ ಪೂಜೆ ಅಂತ, ಅದು ಭಕ್ತಿ ಹೇಗಾಗತ್ತೆ ಅಂತ. ಹಾಗಾಗಿ ಶಿವ ಬರ್ತಾನೆ, ಶಿವ ಬಂದು ನಮ್ಮ ಮನೆಯಲ್ಲಿ ಕುಳಿತುಕೊಳ್ತಾನೆ, ಅವನಿಗೆ ಸಮರ್ಪಿಸಬೇಕು. ಸಿದ್ಧತೆ ಅಂದ್ರೆ ಏನು ಅಂದ್ರೆ ಇದೇನೆ, ಹೂವು, ಹಣ್ಣು, ಪತ್ರ. ಯಾವುದು ಅದೆಲ್ಲ ಅಂದ್ರೆ ಅವನಿಗೆ ಇಷ್ಟವಾಗೋದು ಅಂತ ಇದೆ, ಅವನಿಗೆ ಇಷ್ಟವಾಗುವಂಥದ್ದು ಅಂತ. ಏನದು ಅಂದ್ರೆ ಬಿಲ್ವ ಪತ್ರೆ, ಬಿಳಿಯ ಹೂಗಳು, ತುಂಬೆ ಹೂಗಳು, ದತ್ತೂರದ ಹೂಗಳು, ಹೀಗೆ ಅವನಿಗೆ ಪ್ರಿಯವಾದ ಹೂಗಳಿವೆ, ಪ್ರಿಯವಾದ ಪತ್ರಗಳಿವೆ, ಬಿಲ್ವ ಪತ್ರೆ ಅಂತದ್ದು. ಅವನಿಗೆ ಪ್ರಿಯವಾದ ಫಲಗಳಿವೆ, ಜಲವಂತೂ ಇದ್ದೇ ಇದೆ. ಅದರಲ್ಲೂ ಜಲಧಾರಾ ಪ್ರಿಯ ಶಿವ. ಶಿವನಿಗೆ ಬಹಳ ಇಷ್ಟವಾದದ್ದು ಯಾವುದು ಅಂದ್ರೆ ಜಲಧಾರೆಯಂತೆ, ಅಭಿಷೇಕವಂತೆ. ಅವನಿಗೆ ಅಭಿಷೇಕ ಮಾಡೋದು ಬಹಳ ಇಷ್ಟವಾದ ಸಂಗತಿ. ಪ್ರಾಯಶಃ ನಮ್ಮ ಪೂಜಾ ಪ್ರಕಾರಗಳಲ್ಲಿ ಅತ್ಯಂತ ಕಡಿಮೆ ಖರ್ಚು ಯಾವುದಕ್ಕೆ ಅಂದ್ರೆ ಅಭಿಷೇಕಕ್ಕೆ ಅಲ್ವಾ. ಹೂವನ್ನಾದ್ರೂ ಇವತ್ತು ನಗರಗಳಲ್ಲಿರೋರು ದುಡ್ಡು ಕೊಟ್ಟು ತರಬೇಕು, ಬಿಲ್ವ ಪತ್ರೆಯನ್ನೆಲ್ಲ ಹುಡುಕಿ ತರಬೇಕು, ಅದಕ್ಕೂ ಹಣ ತೆರಬೇಕು, ಹಣ್ಣಿಗೂ ತರಬೇಕು. ಆದ್ರೆ ನಮಗೆ ಅಂಥದ್ದೇನೂ ಇಲ್ಲದೆ ಒದಗಿ ಬರೋದು ಯಾವುದು ಅಂದ್ರೆ ನೀರು. ಆ ನೀರನ್ನ ಅವನ ಶಿರದ ಮೇಲೆ ಸಮರ್ಪಿಸಿದರಾಯ್ತು ಅಷ್ಟೇ, ಅಭಿಷೇಕ ಅಂತ. ತೃಪ್ತನಾಗ್ತಾ ನಾನು. ಜಲಧಾರ ಪ್ರಿಯ ಶಿವ ಅಂತ. ಹೀಗೆ ಇವುಗಳನ್ನ ಅವನಿಗೆ ಸಮರ್ಪಿಸಬೇಕು. ಸಮರ್ಪಿಸೋದು ಅಂದ್ರೆ ಹೇಗೆ? ಸಮರ್ಪಿಸೋದಕ್ಕೊಂದು ಕ್ರಮ ಇರುತ್ತೆ, ಒಂದು ವಿಧಾನ ಇರುತ್ತೆ. ಮತ್ತೆ ಅದೇನೆ ಮನೆಗೆ ಬಂಧುಗಳು ಬಂದಾಗ ಅಂತಂದ್ರೆ ಒಂದು ವಿಧಾನ ಇರುತ್ತಲ್ಲ, ಅವರನ್ನ ಮಾತನಾಡಿಸುವ, ಕರೆದು ಕೂರಿಸುವ, ಅವರಿಗೆ ಬಡಿಸುವ, ಇದಕ್ಕೆಲ್ಲ ಒಂದು ಕ್ರಮ ಇರುತ್ತಲ್ಲ. ಪೂಜೆಯದ್ದೊಂದು ಕ್ರಮ ಇದೆ, ಆ ಕ್ರಮದ ಮುಖಾಂತರ ಇವುಗಳನ್ನೆಲ್ಲ ಸಮರ್ಪಿಸುವಾಗ ಸಮರ್ಪಿಸ್ತಾ ಇದ್ದೇನೆ ಅಂತ ಹೇಳಬೇಕು. ಹೇಳೋದಕ್ಕೆ ಅದಕ್ಕೆ ಅದರದ್ದೇ ಆದ ಶ್ಲೋಕಗಳಿರ್ತವೆ, ಸಮರ್ಪಣೆಯ ಶ್ಲೋಕಗಳಿರ್ತವೆ, ಸಮರ್ಪಣೆಯ ಮಂತ್ರಗಳಿರ್ತವೆ, ಅವುಗಳನ್ನ ಹೇಳಬೇಕು. ಮತ್ತೆ ಅವುಗಳನ್ನೆಲ್ಲ ಹೇಳುವಾಗ ಅವನ ಮಹಿಮೆ ಹೇಳಬೇಕು, ನೀನೆಷ್ಟು ದೊಡ್ಡವ ಅಂತ ಹೇಳಬೇಕು. ರುದ್ರ ಚಮಕ ನಮಕಗಳು, ಅವನ ಬೇರೆ ಬೇರೆ ಸೂಕ್ತಗಳು, ಅವನ ಸ್ತೋತ್ರಗಳು, ಅವನ ಬೇರೆ ಜಪಗಳು, ಅವನ ಭಜನೆಗಳು ಯಾವುದು, ಅವುಗಳನ್ನ ಹೇಳ್ಬೇಕು, ಅವನ ಮಹಿಮೆಯನ್ನ ಕೊಂಡಾಡಬೇಕು ಅವನ ಎದುರಿಗೆ ಅಂತ. ಯಾಕೆ ಹಾಗೆ? ಅವುಗಳನ್ನೆಲ್ಲ ಯಾಕೆ ಹೇಳಬೇಕು ಅಂತ ಅಂದ್ರೆ ಅವನನ್ನ ಹೊಗಳಿ ಮೆಚ್ಚಿಸೋದಕ್ಕಲ್ಲ. ನೀನು ದೊಡ್ಡವ ನೀನು ದೊಡ್ಡವ ಅಂತ ಹೇಳಿದ್ರೆ ಅವನೇನೋ ಕರುಣಿಸ್ತಾನೆ ಅಂತ ಅಲ್ಲ. ಯಾಕೆ ಹಾಗೆ ಅಂತ ಅಂದ್ರೆ ನಾವು ಮೊದಲಿಗೆ ಮಾತನಾಡಿಕೊಂಡ್ವಿ ನೋಡಿ, ಏನದು? ಅವನು ಹೇಗೆ ಪಾಠ ಮಾಡ್ತಾನೆ ಅಂತ, ದಕ್ಷಿಣಾಮೂರ್ತಿಯಾಗಿ ಅವನು ಪಾಠ ಮಾಡುವ ವಿಧಾನ ಹೇಗೆ ಅಂತ. ಅವನದ್ದು ಪ್ರಾಕ್ಟಿಕಲ್ ಆದ ಪಾಠ, ಥಿಯರಿ ಹೇಳಿ ಹೋಗುವವನಲ್ಲ ಅವನು. ಪ್ರಾಕ್ಟಿಕಲ್ ಆದ ಪಾಠ ಅಂದ್ರೆ ಅನುಭವಕ್ಕೆ ಬರಬೇಕದು ಅಂತ. ಮದ್ಧರ್ಮ ವೃದ್ಧಿ ಕಾಲೋ ಎಂಬಂತ ಶಿವರಾತ್ರಿಗೆ ಹೇಳ್ದ, ನನ್ನ ಧರ್ಮ ವೃದ್ಧಿಸಿರತ್ತೆ. ನನ್ನ ಧರ್ಮ ವೃದ್ಧಿಸಿರತ್ತೆ ಅಂದ್ರೆ ಏನು? ನಾನು ದಟ್ಟವಾಗಿ ಕಾಣಿಸಿಕೊಳ್ತೇನೆ ಆ ಹೊತ್ತಿನಲ್ಲಿ. ಆ ಅನುಭವ ನಮಗ್ ಬರ್ಬೇಕಲ್ವಾ? ಶಿವಭಾವ ನಮ್ಮಲ್ಲಿ ಜಾಗೃತವಾಗ್ಬೇಕಲ್ಲ, ಶಿವಧರ್ಮ ನಮ್ಮಲ್ಲೂ ಕಾಣಿಸಿಕೊಳ್ಬೇಕಲ್ಲ, ಅದರ ಮೂಲಕ ಶಿವಾನುಭವ ನಮಗಾಗ್ಬೇಕಲ್ಲ. ಹಾಗಾಗ್ಬೇಕು ಅಂತ ಅಂದಾಗ ಅವನ ಕುರಿತಾದ ನೆನಪುಗಳು ಬೇಕು. ಅದನ್ನ ಅವನ ಚರಿತ್ರೆ ಮಹಿಮೆಗಳ ಮೂಲಕ ಹೇಳಿಕೊಳ್ಬೇಕು. ಅವನ ಅನುಭವ ನಮಗಾಗುವಾಗ ಅವನ ಜಪದ ಸಾಲುಗಳು ಬೇಕು. ಅವನದ್ದೇ ಆದ ವಾಕ್ ರೂಪದ ಅಭಿವ್ಯಕ್ತಿ ಇದೆ, ಮಾತಿನ ರೂಪದ ಅಭಿವ್ಯಕ್ತಿ, ಅದೇ ಮಂತ್ರಗಳು ಮತ್ತು ಜಪಗಳು. ಅದನ್ನ ಹೇಳಿದಾಗ, ಅವನ ಶಬ್ದಗಳನ್ನ ಹೇಳ್ತಾ ಹೋದಾಗ ಅದು ಅವನ ಆಕೃತಿ, ಅವನ ಅನುಭವ ನಮಗೂ ದಕ್ಕುವಂತೆ ಮಾಡಿಕೊಡುತ್ತೆ. ಹಾಗಾಗಿ ಅವುಗಳನ್ನೆಲ್ಲ ಹೇಳ್ತಾ ಹೋಗಬೇಕು. ಹೀಗೆ ಪೂಜಿಸುವ ವಿಧಾನದಲ್ಲಿ ಅವನನ್ನ ಪೂಜಿಸಬೇಕು. ಅಂದ್ರೆ ಹೀಗೆಲ್ಲ ಪೂಜಿಸುವಾಗ ಶಿವರಾತ್ರಿಗೇ ವಿಶಿಷ್ಟವಾದ, ಶಿವರಾತ್ರಿಯಲ್ಲೇ ಮಾಡಬೇಕಾದ 2 ಅಂಶಗಳನ್ನ ನಮ್ಮ ಪೂರ್ವಜರು ನಮಗೆ ಕೊಟ್ಟರು. ಶಿವರಾತ್ರಿ ಆಚರಣೆ ಹೇಗೆ ಅಂತ ಅಂದ್ರೆ, ಒಂದು ಯಾಮಗಳಲ್ಲಿ ಪೂಜೆ ಅಂತ ಹೇಳಿದ್ರು. ರಾತ್ರಿ ಇಡೀ ಶಿವನನ್ನ ಪೂಜೆ ಮಾಡಿ, ಶಿವನನ್ನ ಸ್ತೋತ್ರ ಮಾಡಿ, ಶಿವನ ಕುರಿತಾದ ಏನನ್ನಾದ್ರೂ ಮಾಡಿ, ಭಜನೆ ಮಾಡಿ, ಶಿವನ ಕುರಿತಾದ ಜಪ ಮಾಡಿ, ಒಟ್ಟಿನಲ್ಲಿ ಶಿವನ ನೆನಪಿನಲ್ಲಿರಿ ಅಂತ. ನಿಮ್ಮ ಅವತ್ತಿನ ಇಡೀ ರಾತ್ರಿಯಲ್ಲಿ ಶಿವ, ಶಿವನ ಮಹಿಮೆ, ಶಿವನ ಶಬ್ದ, ಶಿವನಿಗೆ ಇಷ್ಟವಾದ ವಸ್ತು ಇದೇ ಇರಬೇಕೆ ಹೊರತು ಬೇರೆ ಏನು ಇರೋದು ಬೇಡ. ಶಿವನ ನೆನಪಲ್ಲಿರಿ. ಅದಕ್ಕೊಂದು ಕ್ರಮ ಕೊಟ್ರು.
ರಾತ್ರಿಯ ಎಲ್ಲ ಯಾಮಗಳಲ್ಲೂ ಅವನನ್ನ ಪೂಜಿಸಿ, ಒಂದೊಂದು ಯಾಮದಲ್ಲೂ ಅವನನ್ನ ಪೂಜಿಸಿ. 4 ಯಾಮಗಳು ಬರುತ್ತವೆ. ಆ ಯಾಮಗಳಲ್ಲಿ ಅವನನ್ನ ಮತ್ತೆ ಮತ್ತೆ ಪೂಜಿಸಿ. ಅದರ ಜೊತೆಗೆ 2 ಅಂಶಗಳು. ಇಡೀ ರಾತ್ರಿ ಅವನನ್ನ ಪೂಜಿಸಬೇಕು ಅಂದ್ರೆ ಅರ್ಥ ಏನು? ಇಡೀ ರಾತ್ರಿ ಎಚ್ಚರಿರಬೇಕು, ಮಲಗುವಂತಿಲ್ಲ, ನಿದ್ರೆ ಮಾಡುವಂತಿಲ್ಲ, ಜಾಗರಣೆ ಅಂತ. ಶಿವರಾತ್ರಿ ಅಂದ್ರೆ ಏನು? ಇಡೀ ರಾತ್ರಿ ಎಚ್ಚರವಾಗಿರಬೇಕು, ಜಾಗೃತರಾಗಿರಬೇಕು. ಜಾಗೃತರಾಗಿರ್ಬೇಕು ಅಂತ ಅಂದ್ರೆ ಸಹಜವಾಗಿ ಹೇಗೆ ಅನಿಸುತ್ತೆ ನಮಗೆ ಅಂದ್ರೆ ನಿದ್ರೆ ಮಾಡಬಾರದು, ಇದು ಜಾಗೃತವಾಗಿರೋದು, ಜಾಗರಣೆ ಅಂತ ಅಂದ್ಕೊಳ್ತೀವಿ. ಈಗ ಹಗಲಿದೆ, ಹಗಲು ನಾವು ಜಾಗೃತರಾಗಿದ್ದೀವಿ, ಹಗಲು ನಿದ್ರೆ ಮಾಡ್ತಾ ಇಲ್ಲ. ಹಾಗೆಯಾ ಅಂದ್ರೆ ಹಾಗಲ್ಲ, ನಿದ್ದೆ ಮಾಡಬಾರದು. ಆದ್ರೆ ಎಚ್ಚರದ ಸ್ಥಿತಿ ಹೇಗಿರಬೇಕು ಅಂತ ಅಂದ್ರೆ ಅದು ಶಿವಮಯವಾಗಿರ್ಬೇಕು. ಆ ಜಾಗೃತ್ತು ಶಿವಭಾವದಿಂದ ತುಂಬಿರಬೇಕು ಅಂತ. ಶಿವರಾತ್ರಿ ಜಾಗರಣೆ ಮಾಡಬೇಕು ಅಂತ ಶಿವನಿಗೆ ಸಂಬಂಧಿಸದ ಏನೋ ಒಂದು ಕಾರ್ಯ ಮಾಡ್ತಾ ಕೂತ್ಕೊಳ್ಳೋದಲ್ಲ. ನಮ್ಮಲ್ಲಿ ಜಾಗರಣೆಗಳನ್ನ ಹೇಗೋ ಮಾಡೋದೆಲ್ಲ ಅಭ್ಯಾಸ ಆಗಿದೆ. ಒಟ್ಟು ನಿದ್ರೆಗೆಡಬೇಕು ಅಂತ ಅರ್ಥ ಆಗ್ಬಿಟ್ಟಿದೆ ಜಾಗರಣೆ ಅನ್ನೋದಕ್ಕೆ. ಅಂತ ಜಾಗರಣೆಯಿಂದ ಏನು ಪ್ರಯೋಜನ ಇಲ್ಲ, ನಿದ್ರೆಯೂ ಇಲ್ಲ, ಜಾಗರಣೆಯ ಫಲವೂ ಇಲ್ಲ ಅಂತ ಆಗ್ಬಿಡತ್ತೆ ಹಾಗೆ ಮಾಡಿದ್ರೆ ಅಂತ. ಒಂದು ಕ್ರಿಯೆಯನ್ನ ಯಾಕೆ ಮಾಡಬೇಕೋ ಅದಕ್ಕಾಗಿ ಮಾಡಿದಾಗಲ್ವಾ ಅದರ ಫಲ. ಸುಮ್ಮನೆ ಏನೋ ಮಾಡಿದ್ರೆ, ಅಡಿಗೆ ಮಾಡಬೇಕು, ಅಡಿಗೆ ಮಾಡೋದು ಎಲ್ಲಿ ಅಂದ್ರೆ ಅಡುಗೆ ಮನೆಯಲ್ಲಿ, ಅಡಿಗೆ ಮಾಡುವಷ್ಟು ಹೊತ್ತು ಅಡುಗೆ ಮನೆಯಲ್ಲಿ ಇರಬೇಕು ಅಂತ ಬರ್ಕೊಂಡು 2 ಗಂಟೆ ಅಡುಗೆ ಮನೆಯಲ್ಲಿ ಇದೀವಿ. ಏನ್ ಮಾಡಿದೀವಿ? ಹೋಗಿ ನಿಂತ್ಕೊಂಡಿದೀವಿ. ಅಡುಗೆ ಮಾಡಿದ್ರ? ಇಲ್ಲ. ಮತ್ತೆ ಅಡುಗೆ ಮನೇಲಿ ಮಾಡೋದಲ್ವಾ, ಅಲ್ಲಿ ಹೋಗಿದೀವಿ ಅಂತ ಅಂದುಕೊಂಡ್ರೆ ಅಡುಗೆ ಆಗೋಲ್ಲ, ಊಟಕ್ಕೆ ಏನೂ ಸಿಗೋಲ್ಲ. ಹಾಗೆ ಎಚ್ಚರಿರಬೇಕು ಅಂತ ಅಂದುಕೊಂಡು ನಿದ್ರೆ ಮಾತ್ರ ಬಿಟ್ಟು ಉಳಿದುಕೊಂಡ್ರೆ ಅದರಿಂದ ಏನಾಗ್ಬೇಕು ಅದು ಸಿಗೋದಿಲ್ಲ. ಅಲ್ಲಿ ಜಾಗೃತ ಅವಸ್ಥೆ ಅಂದ್ರೆ ಏನು? ಎಚ್ಚರಿರುವ ಅವಸ್ಥೆ ಅಂದ್ರೆ ಏನು? ಶಿವಭಾವ ಜಾಗೃತವಾಗ್ಬೇಕು ನಮ್ಮೊಳಗೆ. ನಮ್ಮೊಳಗೆ ಇದೆ ಅದು. ಹೇಗೆ ಮಳೆ ಬರುವ ಮೊದಲು ಭೂಮಿಯ ಒಳಗೆ ಬೀಜಗಳಿವೆಯೋ ಹಾಗೆ ನಮ್ಮ ಅಂತರಂಗದಲ್ಲಿಯೇ ಶಿವಭಾವ ಇದೆ, ಶಿವಧರ್ಮ ಇದೆ, ಶಿವತತ್ವ ಇದೆ. ಅದು ಸ್ಪಷ್ಟವಾಗಬೇಕು, ಕಾಣಿಸಿಕೊಳ್ಳಬೇಕು ಅಂದ್ರೆ ಅದು ಜಾಗೃತವಾಗಬೇಕು. ಹಾಗೆ ಜಾಗೃತವಾದರೆ ನಿದ್ದೆಯೂ ಇಲ್ಲದೆ ಉಳಿದಂತೆ ಜಾಗೃತ ಆದಾಗ ಇರ್ತೀವಲ್ಲ ಹಾಗೂ ಅಲ್ಲದೆ, ಉಳಿದ ಹಗಲಿನಲ್ಲೆಲ್ಲ ಇರ್ತೀವಲ್ಲ ಹಾಗೂ ಅಲ್ಲದೆ ನಾವಿದ್ರೆ ಅದು ಜಾಗೃತಿ, ಅದು ಜಾಗರಣೆ. ಹಾಗಾಗಿ ಜಾಗರಣೆ ಅಂತ ಅಂದ್ರೆ ಏನು? ಶಿವಭಾವದ ಜಾಗೃತಿ ಉಂಟಾಗಬೇಕು ಅಂತ. ಇಡೀ ರಾತ್ರಿ ಹಾಗಿರಬೇಕು. ಅದರ ಜೊತೆಗೆ ಇನ್ನೊಂದೇನು ಅಂತ ಕೇಳಿದ್ರೆ ಉಪವಾಸ ಅಂತ ಒಂದು ಸೇರಿಸಿದ್ರು. ಶಿವರಾತ್ರಿ ಎಂದು ಉಪವಾಸ. ನಮ್ಮಲ್ಲಿ ಎಲ್ಲ ಹಬ್ಬಗಳು ಒಂದೇ ತರಹ ಅಲ್ಲ. ಕೆಲವು ಹಬ್ಬಗಳಲ್ಲಿ ಉಪವಾಸ, ಕೆಲವು ಹಬ್ಬಗಳಲ್ಲಿ ಮೃಷ್ಟಾನ್ನ ಭೋಜನ, ಹೀಗೆ ವ್ಯತ್ಯಾಸ ಇದೆ. ಕೆಲವು ಹಬ್ಬಗಳಲ್ಲಿ ವಿಹಾರ, ಕೆಲವು ಹಬ್ಬಗಳಲ್ಲಿ ಒಂದೇ ಕಡೆ ಕೂರ್ಬೇಕು, ಕೆಲವು ಹಬ್ಬಗಳಲ್ಲಿ ಸಂಭ್ರಮ, ಕೆಲವು ಹಬ್ಬಗಳಲ್ಲಿ ಕೇವಲ ವ್ರತ. ಹೀಗೆ ಒಂದೊಂದು ಹಬ್ಬಕ್ಕೂ ವ್ಯತ್ಯಾಸಗಳಿವೆ. ಅದಕ್ಕೆ ಅದರದ್ದೇ ಆದ ಕಾರಣಗಳಿವೆ. ಶಿವರಾತ್ರಿ ಎಂತದ್ದು ಅಂತ ಅಂದ್ರೆ ಅದು ಉಪವಾಸದ ಹಬ್ಬ, ಉಪವಾಸದ ವ್ರತ. ಅದು ಜಾಗರಣೆ ಹೇಗೋ ಹಾಗೆ ಉಪವಾಸ ಕೂಡ ಅಂತ. ಆಹಾರವನ್ನ ಸೇವಿಸಬಾರದು ಅಂತ. ಅನಿವಾರ್ಯ ಆದ್ರೆ ಸೇವಿಸೋದು. ಊಟ ಇಲ್ಲ, ಉಪಾಹಾರ ಅಂದ್ರೆ ಕಡಿಮೆಯಾದ ಯಾವುದೋ ಅಂಶಗಳನ್ನ ಸ್ವೀಕಾರ ಮಾಡೋದು, ಹೀಗೆಲ್ಲ ಇವೆ ಕ್ರಮಗಳು. ಆದ್ರೆ ಅದು ಯಾಕೆ? ಉಪವಾಸ ಮಾಡಿದ ಮಾತ್ರಕ್ಕೆ ಏನನ್ನೂ ತಿಂದಿಲ್ಲ, ಶಿವಭಾವ ಜಾಗೃತವಾಯ್ತ ನಮ್ಮೊಳಗೆ? ನಿದ್ದೆ ಮಾಡಿಲ್ಲ, ಶಿವಭಾವ ಜಾಗೃತವಾಯ್ತ ನಮ್ಮೊಳಗೆ? ಆಗಿರಲಾರದು. ಹಾಗಾಗಿ ಉಪವಾಸ ಮತ್ತು ಜಾಗರಣೆಗಳೇನನ್ನ ಮಾಡಬೇಕು ಅಂದ್ರೆ ಬೇರೆಲ್ಲೂ ನಮ್ಮ ಮನಸ್ಸು ಹರಿಯದಂತೆ ನೋಡ್ಕೊಳ್ಬೇಕು ಅಂತ. ನಮ್ಮ ದೇಹದಲ್ಲಿ ಬೇರೆ ಯಾವ ಕ್ರಿಯೆಯೂ ಉಂಟಾಗದಂತೆ ಅಂತ. ಆಹಾರ ಅನ್ನೋದು ನಮ್ಮ ಮನಸ್ಸನ್ನ ಬೇರೆಯ ಅವಸ್ಥೆಗೆ ತೆಗೆದುಕೊಂಡು ಹೋಗತ್ತೆ. ಹಾಗಾಗಬಾರದು ಅಂತ. ಶಿವಮಯವಾಗಿಯೇ ಇರಬೇಕು ಅಂತ. ಹಾಗಾಗಿ ಶಿವ ಒಬ್ಬನೇ ಮೈ ಮನಗಳಲ್ಲಿ ತುಂಬಿ ಹೋಗಬೇಕು, ಬೇರೆ ಯಾವುದನ್ನೂ ತುಂಬಿಸಬಾರದು. ಹೊಟ್ಟೆಗೆ ಆಹಾರವನ್ನೂ ತುಂಬಿಸಬಾರದು, ಮನಸ್ಸಿಗೆ ಬೇರೆ ಆಲೋಚನೆಗಳನ್ನೂ ತುಂಬಿಸಬಾರದು. ಹಾಗಿದ್ದರೆ ಉಪವಾಸ ಮತ್ತು ಜಾಗರಣೆಗಳಾಯಿತು.
ಹೀಗೆ ಉಪವಾಸ ಮತ್ತು ಜಾಗರಣೆಗಳ ಮೂಲಕ ಯಾಮಗಳಲ್ಲಿ ಶಿವನನ್ನ ಪೂಜಿಸ್ತಾ, ಶಿವನನ್ನ ಸ್ತುತಿಸ್ತಾ, ಶಿವನ ಭಜನೆ ಮಾಡ್ತಾ, ಶಿವನ ಜಪ ಮಾಡ್ತಾ, ಶಿವನನ್ನ ಕೀರ್ತಿಸ್ತಾ. ಕೀರ್ತನೆ ಅಂತ ಅಂದ್ರೆ ಶಿವ ಮಹಿಮೆಯನ್ನ ನೆನಪಿಸಿಕೊಳ್ಳೋದು, ಓದೋದು, ಕೇಳೋದು, ಹೇಳೋದು, ಏನೋ ಒಂದು. ಹೀಗೆ ಮಾಡ್ತಾ ಆ ರಾತ್ರಿಯನ್ನ ಕಳಿಬೇಕು ಅಂತ ಹೇಳುದು. ಆ ಇಡೀ ರಾತ್ರಿಯನ್ನ ಹಾಗೆ ಕಳಿಬೇಕು ಅಂತ. ಹಾಗೆ ಏನಾಗತ್ತೆ ಅಂತ ಅಂದ್ರೆ, ನಾವು ಶಿವಮಯವಾಗತಾ ನಮ್ಮ ಹೊರ ಇಂದ್ರಿಯಗಳಿಗೆ ಅದು ಅನುಭವಕ್ಕೆ ಬಾರದೇ ಹೋಗಬಹುದು. ಎಷ್ಟೋ ಅನುಭವಗಳು ನಮಗೆ ಗೊತ್ತಾಗೋದಿಲ್ಲ ಅಂದ್ರೆ ಅದು ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಈಗ ಅನಾರೋಗ್ಯ ಆಗಿರತ್ತೆ, ವೈದ್ಯರ ಬಳಿಗೆ ಹೋಗ್ತೀವಿ, ಮಾತ್ರೆಗಳನ್ನ ಕೊಡ್ತಾರೆ, ಔಷಧ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ತಗೋತೀವಿ ಅದನ್ನ. ಈಗ ಅದು ತಗೊಂಡಾಗ ಅದು ಏನಾಗಿದೆ, ತಗೊಂಡಾಗ ಏನಾಯ್ತು, ಏನು ಬದಲಾವಣೆಗಳಾಯ್ತು ನಮಗ್ ಗೊತ್ತಿಲ್ಲ. ಸೇವನೆ ಮಾಡಿದೀವಿ, ನಾವು ಸೇವಿಸಿದಾಗ ಅದು ಒಳಗೆ ಹೋಗಿ ಅಲ್ಲಿ ಏನೇನೋ ಕ್ರಿಯೆಗಳು ನಡೆದು ನಮ್ಮ ಅನಾರೋಗ್ಯದ ಸ್ಥಿತಿ ಆರೋಗ್ಯದ ಸ್ಥಿತಿಯಾಗಿ ಬದಲಾಯಿತು. ನಮಗೆ ಅನಾರೋಗ್ಯವೂ ಗೊತ್ತಾಗಿಲ್ಲ, ಆರೋಗ್ಯವೂ ಗೊತ್ತಾಗಿಲ್ಲ, ಅನಾರೋಗ್ಯ ಹೇಗೆ ಬಂತು ಅನ್ನುವ ಪ್ರಕ್ರಿಯೆಯೂ ಗೊತ್ತಾಗಿಲ್ಲ. ಹಾಗೇನೆ ಆರೋಗ್ಯದ ಪ್ರಕ್ರಿಯೆಯೂ ಗೊತ್ತಾಗಿಲ್ಲ. ಅದು ನಮ್ಗೇನು ಗೊತ್ತಾಗತ್ತೆ, ಹೊರಗಡೆಯಿಂದ ಗೊತ್ತಾಗತ್ತೆ. ದೇಹ ಬಹಳ ಚೆನ್ನಾಗಿರತ್ತೆ, ನೋವಿರಲ್ಲ ಯಾವುದೋ ಅಂಗಾಂಗಗಳಲ್ಲಿ. ಇದೆಲ್ಲದರಿಂದಾಗಿ ಆರೋಗ್ಯ ಅನಾರೋಗ್ಯ ಅನ್ನೋದನ್ನ ಗೊತ್ತು ಮಾಡ್ಕೋತೀವಿ ನಾವಷ್ಟೇ. ಅನಾರೋಗ್ಯ ಯಾವುದು, ಆರೋಗ್ಯ ಯಾವುದು, ಅನಾರೋಗ್ಯ ಎಲ್ಲಿದೆ ಅನ್ನೋದು ವೈದ್ಯರಿಗೆ ಗೊತ್ತಾಗತ್ತೆ. ಕೊಟ್ಟ ಔಷಧ ಹೇಗೆ ಕೆಲಸ ಮಾಡ್ತು, ಹೇಗೆ ಅಲ್ಲಿ ಏನ್ ನಡೀತು, ವಾಸ್ತವವಾಗಿ ಅನಾರೋಗ್ಯದ ಅಂಶಗಳನ್ನ ಇದು ಹೇಗೆ ಬದಲಾಯಿಸಿತು, ಇದು ಹೇಗೆ ನಾಶ ಮಾಡಿತು, ಏನೂ ಗೊತ್ತಾಗೋಲ್ಲ ನಮಗೆ. ಆದ್ರೆ ನಾವೇನು ಮಾಡಬೇಕು, ವೈದ್ಯರ ಸಲಹೆಯಂತೆ ಅದನ್ನ ಸೇವಿಸಬೇಕು ಅಷ್ಟೇ. ಹಾಗೆ ಮಹರ್ಷಿಗಳೆನ್ನುವ ವೈದ್ಯರು ಇದೆಲ್ಲ ಚಿಕಿತ್ಸೆಗಳನ್ನ ತೋರಿಸಿಕೊಟ್ರು ನಮಗೆ. ನಮ್ಮ ಬದುಕಿನ ಬೇರೆಲ್ಲ ರೋಗಗಳನ್ನ ಕಳೆಯೋದಕ್ಕೆ, ನಮ್ಮ ಬವಣೆಗಳು, ನಮ್ಮ ನೋವುಗಳು, ನಮ್ಮ ಕಷ್ಟಗಳು, ಇವುಗಳನ್ನ ಕಳೆಯೋದಕ್ಕೆ ಮತ್ತು ಆರೋಗ್ಯವನ್ನ ಕೊಡೋದಕ್ಕೆ. ಆರೋಗ್ಯ ಅಂದ್ರೆ ಯಾವುದು, ನಮ್ಮ ಇಷ್ಟಗಳು, ನಮ್ಮ ಆಸೆಗಳು, ಅದು ಈಡೇರೋದಕ್ಕೆ ಇವೆಲ್ಲವನ್ನ ಕೊಟ್ರು. ಇದನ್ನು ಸೇವಿಸು, ಇದನ್ನ ತಿನ್ನು, ಇದನ್ನ ಮುಟ್ಟು, ಇದನ್ನ ಬಳಸು. ನೋಡಿ, ಕೆಲವುದನ್ನ ಹೊರಗಡೆ ಲೇಪ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ ವೈದ್ಯರು, ಕೆಲವನ್ನ ನುಂಗೋದಕ್ಕೆ ಕೊಡ್ತಾರೆ, ಬೇರೆ ಬೇರೆ ತರಹ ಇರುತ್ತಲ್ವಾ. ಹಾಗೆ ಯಾವುದೋ ವಸ್ತುವನ್ನ ಮುಟ್ಟೋದು, ಯಾವುದನ್ನ ತಿನ್ನೋದು, ಏನನ್ನು ತಿನ್ನದೇ ಇರೋದು. ಜ್ವರ ಬಂದ್ರೆ ನೀವು ಆಯುರ್ವೇದ ವೈದ್ಯರ ಹತ್ರ ಹೋದ್ರೆ ಲಂಘನಂ ಪರಮೌಷಧಂ ಅಂತ ಹೇಳ್ತಾರೆ ಅವ್ರು. ಉಪವಾಸ ಇರೋದೇ ಒಳ್ಳೇದು ಜ್ವರಕ್ಕೆ ಅಂತ. ಇನ್ನೊಂದು ರೋಗಕ್ಕೆ ಬಂದ್ರೆ ಆಹಾರ ತಗೋಬೇಕು ಅಂತ ಹೇಳ್ತಾರೆ. ಹಾಗೆ ಯಾವುದೋ ಒಂದನ್ನ ತೆಗೆದುಕೋ, ಅದು ನಿನ್ನ ಈ ಕಷ್ಟ ನಷ್ಟಗಳೆಂಬ ರೋಗಗಳನ್ನ ಕಳೆಯತ್ತೆ. ಉಪವಾಸ ಇರು, ಅದು ನಿನ್ನ ಕಷ್ಟ ನಷ್ಟಗಳನ್ನ ಕಳೆಯತ್ತೆ ಅಂತ. ಹಾಗೆ ಇವುಗಳನ್ನ ಶಿವರಾತ್ರಿಯ ದಿನ ಮಾಡಿದ್ರೆ, ಈ 4 ಯಾಮಗಳಲ್ಲಿ ಇಡೀ ರಾತ್ರಿ ಶಿವಮಯವಾಗಿ ಇದ್ರೆ, 4 ಯಾಮಗಳಲ್ಲೂ ನಮ್ಮೆಲ್ಲ ಇಂದ್ರಿಯಗಳ ಮೂಲಕ ಶಿವನನ್ನೇ ಮುಟ್ಟುತ್ತಾ ಇದ್ರೆ ಏನೋ ಒಂದು ಬದಲಾವಣೆ ಆಗತ್ತೆ, ಪರಿವರ್ತನೆ ಆಗತ್ತೆ. ಏನಾಯ್ತು, ಹೇಗಾಯ್ತು ನಮಗೆ ಗೊತ್ತಾಗೋಲ್ಲ. ಆದ್ರೆ ಎಷ್ಟೋ ಸಲ ಪರಿಣಾಮ ಕೂಡ ಗೊತ್ತಾಗೋಲ್ಲ ನಮಗೆ. ಏನಾಗಿದೆ ಅಂತ ಗೊತ್ತಾಗಲ್ಲ. ಯಾವತ್ತೋ ಒಂದ್ ದಿವಸ ಗೊತ್ತಾಗತ್ತೆ, ಅವತ್ತೇನಾಗಿದೆ ಅಂತ ಗೊತ್ತಾಗೋದಿಲ್ಲ ನಮಗೆ. ಅವತ್ತೇನಾಗಿದೆ ಅನ್ನೋದು ನಮಗ್ ಗೊತ್ತಾಗೋದಿಲ್ಲ ಅಂತ. ಮತ್ತೆ ಕೃಷಿಯ ಉದಾಹರಣೆಯನ್ನೇ ಕೊಟ್ರೆ, ಬಿತ್ತಿದ ಬೀಜಕ್ಕೆ ನೀರು ಹಾಕಿದ್ವಿ, ಸೂರ್ಯಕಿರಣ ಸಿಕ್ತು, ಬೆಳೀತು. ಅದು ಆಗ ಏನೂ ಗೊತ್ತಾಗಿಲ್ಲ, ಅದರ ಪರಿಣಾಮ ಗೊತ್ತಾಗಿಲ್ಲ, ಫಲ ಗೊತ್ತಾಗಿದ್ ಯಾವಾಗ, ಒಂದು ದಿನ ಅದರಲ್ಲಿ ನಮಗೆ ಬೇಕಾದ್ದು ಬೆಳೀತಲ್ಲ ಅವತ್ತು ಅಂತ. 3 ತಿಂಗಳಿಗೆ ಫಲ ಕೊಡೋದಿದೆ, 6 ತಿಂಗಳಿಗೆ ಫಲ ಕೊಡುವ ಕೃಷಿಗಳಿವೆ. ತೆಂಗಿನ ಮರದಂತದ್ ನೆಟ್ರೆ ಎಷ್ಟೋ ಕಾಲ ಕಾಯ್ಬೇಕು, ಮಾವು ನೆಟ್ರೆ ಇನ್ನೆಷ್ಟೋ ಕಾಲ ಕಾಯ್ಬೇಕು ಅಲ್ವಾ. ಒಂದೊಂದಕ್ಕೂ ಎಷ್ಟು ಕಾಲ ಕಾದ ಮೇಲೆ ಫಲ ಅಂತ ಇದೆ. ಅಲ್ಲಿಯವರೆಗೆ ಫಲ ಕಾಣಿಸಿಕೊಳ್ಳೋದಿಲ್ಲ. ಪುಟ್ಟ ಮಗುವಿಗೆ ಏನನ್ಸತ್ತೆ, ಮನೆಯ ಅಂಗಳದಲ್ಲಿ ಬಿತ್ತಿದ ತರಕಾರಿ 15 ದಿನಕ್ಕೋ 1 ತಿಂಗಳಿಗೋ
ಅದರಲ್ಲಿ ಫಲ ಕಾಣಿಸಿದೆ. ನೆಟ್ಟ ತೆಂಗಿನ ಮರಕ್ಕೆ ಎಷ್ಟು ವರ್ಷ ಆಗಿದೆ, ಫಲವೇ ಇಲ್ವಾ ಅಂತ ಅನಿಸುತ್ತೆ. ಯಾವತ್ತೋ ಫಲ ಬಂದಿರುತ್ತೆ, ಯಾವತ್ತೋ ಫಲ ಬರುತ್ತೆ. ಹಾಗಾಗಿ ಪರಿಣಾಮ ಗೊತ್ತಾಗೋದಿಲ್ಲ, ನಮಗೆ ಏನಾಗತ್ತೆ ಅಂತ ಗೊತ್ತಾಗೋದಿಲ್ಲ. ಪರಿಣಾಮ ಆಗಿರತ್ತೆ, ಅದರ ಫಲ ಎಂದೋ ಒಂದು ದಿನ ಬರುತ್ತೆ ಅಂತ. ಹಾಗೆ ಶಿವರಾತ್ರಿ ಅನ್ನೋದು ಅಲ್ಲಿ ಮಾಡುವ ಎಲ್ಲ ಕ್ರಿಯೆಗಳು ಎಂದೋ ಒಂದು ದಿನ, ಇವತ್ತೇ ಇರಬಹುದು, ನಾಳೆ ಇರಬಹುದು, ಅವ್ಯಕ್ತವಾಗಿ ಇರಬಹುದು, ವ್ಯಕ್ತವಾಗಿ ಇರಬಹುದು, ಶಿವ ಭಾವವನ್ನ ನಮ್ಮಲ್ಲಿ ಉದ್ದೀಪಿಸಿ ನಮ್ಮ ಬದುಕಿಗೆ ಬೇಕಾದ ಒಳಿತನ್ನ ಕೊಡುತ್ತೆ. ಮತ್ತು ಕೆಡುಕು ಯಾವುದೋ ಅದನ್ನ ಕಿತ್ತು ಹಾಕತ್ತೆ. ಶಿವನನ್ನ 2 ರೂಪದಲ್ಲಿ ನೋಡಿದ್ವಿ ನಾವು ಆರಂಭದಲ್ಲಿ. ಏನು? ಶಿವ ಲಯಕಾರಕ ಅಂತ ನೋಡಿದ್ವಿ, ಶಿವ ಜ್ಞಾನದಾಯಕ ಅಂತ ನೋಡಿದ್ವಿ. ಲಯಕಾರಕ ಅಂದ್ರೆ ಏನು? ನಾಶ ಮಾಡುವವನು, ಇಲ್ಲವಾಗಿಸುವವನು. ಯಾವುದು ಇದೆಯೋ ಅದು ನಾಳೆಯಿಂದ ಇಲ್ಲ, ಈ ಕ್ಷಣದಿಂದ ಇಲ್ಲ ಅಂತ ಮಾಡೋದಲ್ವಾ ಲಯ. ಪ್ರಳಯ ಅಂತ ಅಂದ್ರೆ ಇಲ್ಲವಾಗಿಸ್ತಾನೆ ಅವನು ಶಿವ. ಜೊತೆಗೆ ಜ್ಞಾನಕಾರಕ, ಕೊಡ್ತಾನೆ, ಜ್ಞಾನದಾಯಕ ಕೊಡ್ತಾನೆ ಅವನು ಅಂತ. ಆಗ್ಬೇಕಾಗಿದ್ದೇನು ಅಂದ್ರೆ ಬದುಕಿನ ಕೆಡುಕುಗಳೆಲ್ಲ ನಾಶ ಆಗಬೇಕಿದೆ, ಪ್ರಳಯ ಆಗಬೇಕು. ನಮ್ಮ ಬದುಕಿನ ಎಲ್ಲ ಕಷ್ಟ ಪ್ರಪಂಚ ಇದೆಯಲ್ಲ, ನೋವಿನ ಪ್ರಪಂಚ ಇದೆಯಲ್ಲ, ಅದು ಪ್ರಳಯ ಆಗಬೇಕು, ಅದು ಉಳಿಬಾರದು. ಮತ್ತೇನು ಉಳಿಬೇಕು? ಒಳಿತು ಉಳಿಬೇಕು, ಶುಭ ಉಳಿಬೇಕು, ಶಿವಮಯವಾದದ್ದು ಉಳಿಬೇಕು. ಹಾಗೆ ಅದನ್ನ ಕೊಡ್ತಾ ಕೆಡುಕನ್ನ ನಾಶ ಮಾಡುವಂತಹ ಕಾರ್ಯವನ್ನ ಶಿವರಾತ್ರಿಯ ಶಿವೋಪಾಸನೆ ಮಾಡತ್ತೆ ಅಂತ ಹೇಳ್ತಾ, ಸನಿಯದಲ್ಲಿ ಬರುವ ಶಿವರಾತ್ರಿಯನ್ನ ಈ ಭಾವದೊಂದಿಗೆ, ಈ ಅರಿವಿನೊಂದಿಗೆ ಆಚರಿಸೋಣ. ನಾನು ಮೊದಲೇ ನೆನಪಿಸಿಕೊಂಡಂತೆ ವರ್ಷದಲ್ಲೊಮ್ಮೆ ಬಂದು ಹೋಗುವ ಒಂದು ಹಬ್ಬವಾಗಿ ಅದು ಮುಗಿಯೋದು ಬೇಡ. ಇವತ್ತಿನಿಂದಲೇ, ಈಗಿನಿಂದಲೇ ಶಿವ ಬರ್ತಾ ಇದ್ದಾನೆ ಅನ್ನುವ ಭಾವ ಮನಸ್ಸಿನಲ್ಲಿರ್ಲಿ, ಆ ಪುಳಕ ಇರ್ಲಿ, ಆ ಸಂತೋಷ ಇರ್ಲಿ. ಶಿವನನ್ನ ಹಾಗೆಯೇ ಸ್ವಾಗತಿಸೋಣ. ಶಿವ ಬಂದಿದ್ದಾನೆ ಅಂತಲೇ ಭಾವಿಸ್ತಾ ಆ ಇಡೀ ರಾತ್ರಿ ಶಿವಾರ್ಚನೆಗೆ, ಶಿವಭಾವದ ಉದ್ದೀಪನಕ್ಕೆ ನಮ್ಮನ್ನ ಕೊಟ್ಟುಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಭಗವದರ್ಪಿತಗೊಳಿಸ್ತೇನೆ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ.